ಕಂಬದ ಬೆಳಕಿಗೆ ಕಾಣುತ್ತದೆ ಗೆಳತಿ ಆ ನಿನ್ನ ಮನೆ ನಿನ್ನ ಮಾರಿಯ ನೋಡಬೇಕಂತ ಓಡಿ ಬಂದೆ ನನ್ನ ಸ್ವಾರ್ಥಕ ಹೋಗೈತಿ ಕುಟ್ಟದೊಳಗ ಕೊಟ್ಟು ಕಳಿಸಿದ್ರು ಒಬ್ಬೊಬ್ಬರು ನನ್ನ ಬತ್ತಿ ಇಡೋದನ್ನ ಬಿಡವ ಈ ಊರಾಗ ಆ ಎಲ್ಲ ಬಂದು ಹೇಳ್ತಾಳ ಲೇ ತಮ್ಮ ಮಲ ನಂದ ಸಣ್ಣಗ ಹಾಕೊಟ್ಟಿಲ್ಲ ಅಂತ ಇನ್ನ ಕೆಳಗೆ ನೋಡಿ ನಾಗಮ್ಮ ಹೇಳ್ತಾಳ ವಯಸ್ಸಾಗೈತಿ ತಮ್ಮ ಏಮಲ್ಲ ಕುಟ್ಟಬೇಕಾದ್ರೆ ನೋಡ್ಕೊಟ್ಲ ನನ್ನ ಬುಟ್ಟಿ ತಳ ಸರಿಯಿಲ್ಲ ಅಂತ ಕೇಳ್ದ ಹಂಗೆ ಬುಟ್ಟಿ ತಳ ಸರಿ ಇಲ್ಲ ಅಂತ ನಮ್ಮೆಲ್ಲ ಬುಟ್ಟಿನ ತಿಳಿದ್ರಿ ಮುಂಜಾನೆ ಅದು ಬಂದಾಕೆ ಏಮಲ್ಲ ಹೋಗಿಲ್ಲ ನಾನು ಮನೆಲ್ಲ ರಾತ್ರಿ ಹಿಂಗೆ ಬುಟ್ಟು ತಂದಿನ ಓದಿದ ಹಂಗ ಹೊಡೆದ ಉಂಟಾಳ ಅದಕ್ಕೆ ಈ ಕಾರ್ ಬಿಡಿ ಮಿಂಜಾನ ಹಾಕೇನ್ರಿ ಅವನವನ ಕಂಡ್ರ ಕೈಯಾಗ ಶಿಕ್ಷಕರ ಕೈಯಾಗ ಬೈಸ್ಗಳಾಗೈತಿ ನಮ್ಮ ಪರಿಸ್ಥಿತಿ ಈಗ मुझे तेरे जैसे लड़का ಓಹೋ ಯಾರ ಓ ಮಲ್ಲೆನ ಬಾ ಯಾಕ ಇವತ್ತು ಉಪ್ಪಿನಕಾಯಿ ಡಬ್ಬಿ ಭೇಟಿ ಬಂದಿ ಭೇಟಿ ಬಂದಿ ಅವನ ಆಡ್ಬಿಟ್ಟು ನನ್ನ ಮಗ ತಗೊಂಡು ಚೆನ್ನಾಗಿ ಮಾತಾಡಿಲ್ಲ ಯಾರವ ಅದು ಈ ಊರಾಗ ನನ್ನ ಡಬ್ಬಿ ಹೊಡ್ಕೊಂಡೋಗವ ಯಾರ ಮಗ ಅದನ್ನ ಹೇಳ ಹಂಗ ತಿಳ್ಕೊಬಾರ್ದಲ್ಲಿ ನಮ್ಮೂರ್ ಜನನ ಯಾಕಂದ್ರ ಎಂತ ಸುಜಿದಾರ ಮಾರಕ್ ಬಂದ್ ಜೋಗ್ಯಾನ ಬಿಟ್ಟಿಲ್ಲ ಈಗ ಮಕ್ಳ ಅಂತ ತೊಂದ್ರೆಗೆ ಶೀಘ್ರ ಬಿಟ್ಟಾರ ಗಿಡದ ಮರಿ ಕರ್ಕೊಂಡು ಹೋಗಿ ಏನ್ ಗಿಂಡಿ ಕಾಣಲ್ಲ ಅಂಚಿ ಕಳ್ಸೇ ಬಿಡ್ತಾರ ಹಿಂಗ ಹೇಳಿ ಊರಿನ ಮರ್ಯಾದೆ ಕಳೆದು ಎಲ್ಲರ ಅಳಾರಿನೇ ಮೋಜವಾರ ಮುಜವಾರ ಎಂತ ಚಂದ ಹೇಳ್ತಾನ ನೋಡು ಗಿಂಡಿ ಕಣಲ್ ಅನ್ನಿಸ್ತಾರಂತ ಅಲ್ಲ ಯಾವ ನನ್ನ ಮಗ ಗಿಂಡಿ ಕಣಲ್ ಅಂತ ಅನ್ನಿಸ್ತೀನಿ ಅಂತ ಬಂದ್ರೆ ಬಿಡ್ತೇನೆ ಅಂತ ತಿಳ್ಕೊಂಡಿದ್ದೆ ಸಾಗರ ಬಂದ್ರೆ ಇನ್ನೊಂದು ಬಹಳ ಜನ ನನ್ನ ಸರ್ವಿಸ್ನಾಗ ಬಹಳ ಓದ್ತಿಗೆ ನೋಡಿ ಅಲ್ಲ ಆಮೇಲೆ ನೀನ ಹಿಂಗೆಲ್ಲ ಈ ರೀತಿ ನಮ್ಮ ಊರು ಹುಡ್ರಿಗೆ ಚಾಲೆಂಜ್ ಹಾಕಿ ಬಾ ನೀನ್ ಬಿಡೋದಿಲ್ಲ ಅವ್ರ ದೊಡ್ಡ ಬಿಡಲ್ಲ ಅವ್ರ ನೀನ್ ಕರ್ಕೊಂಡು ಹೋಗೇ ಬರ್ತಾರ ನೀನ್ ಕರ್ಕೊಂಡು ಹೋಗಿ ನಿನ್ ಗಿಂಡಿ ರುಚಿ ನೋಡಕ್ ಮುಂಜಾನೆ ಪಾಳೆ ಹಚ್ಚಿರ್ಕಂತಾರ ನೋಡ ಮುಜಾವರ ಹಳೆ ಮುಜಾವರ ಅಲ್ಲ ಅವರು ನನ್ನ ಮನೆ ಮುಂದೆ ಪಾಳೆ ಹಚ್ಚಿದ್ರು ಅಂದ್ರ ನಾನ್ ನೋಡ್ಕೊಂತ ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಂಡು ನೀನು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ ಅವ್ರೇನ್ ಹಂಗ ಪಾಳೆ ಹಚ್ಚಿದ್ರಂದ್ರ ಬರ್ರಿ ಅವ್ರ ಕಾಲು ಮುರಿದು ಕೈಯ ಕೊಡ್ತೀನಿ ಮತ್ತೆ ಏನೋ ಐತಲ್ಲ ಕೋಟೆ ಕಳಿಸ್ತೀನಿ ಊರಿಗೆ ಆದ್ರೆ ನಾ ಪೈಕಿ ಹೆಣ್ಣಲ್ಲ ತಿಳ್ಕೊ ಹೇ ಹೆಣ್ಣು ಬಾರಿ ಜೋರು ದೀಪ ಸವಸಲ್ಲ ಹೋಗ್ ಮನೆ ಮನೆ ಆಗ ನಿಲ್ಲ ಮಾತಾಡಿ ಯಾಕ ಮೈ ಮಾಡ್ಬಿಡ್ತೀನ ಭಯ ಬಿಡ್ಕೊಬೇಡ ಹೊರಗೆ ಬಿಡು ಹಂಗಾರ ಬಿಡ್ಕೊಡ್ರತ್ತೆ ಅಲ್ಲ ಮಾತನ್ನ ಹೇಳಿಲ್ಲ ಅದಾ ನಾನು ಉಪ್ಪಿನಕಾಯಿ ಡಬ್ಬಿ ತಗೊಂಡು ವ್ಯಾಪಾರಕ್ಕೆ ಹೋಗ್ಬೇಕು ಅಂತಾನೆ ವಿಚಾರ ಮಾಡಿದ್ದೆ ಆದ್ರೆ ಇವತ್ತು ಶನಿವಾರ ಊರಾಗ ಯಾರು ಇರೋದೇ ಇಲ್ಲ ಎಲ್ಲರೂ ಹೊರಗೆ ಹೋಗಿರ್ತಾರಲ್ಲ ಸಂತಿಗೆ ಅಂತೇಳಿ ಅದಕ್ಕೆ ಬೇಡ ಅಂತ ಬಿಟ್ಟು ಹೌದಾ ಯಾಕೆ ನಿನಗೆ ಉಪ್ಪಿನಕಾಯಿ ಬೇಕಾಗಿತ್ತು ಉಪ್ಪಿನಕಾಯಿ ಏನ್ ಬೇಡ ನೀನ್ ಬೇಕು ಅನ್ನೋದು ಒಳ್ಳೇದಾತ ಅಲ್ಲ ಮೊನ್ನೆ ಕುಟ್ಟ ಸಿಕ್ಕಲ್ಲ ಕಾರ್ ಪುಡಿ ಎಂತ ಚಂದ ಕುಟ್ಟಿದ್ದೆ ಅಂದ್ರೆ ಮಸ್ತ್ ಸಣ್ಣಗಾಗಿತ್ತು ನೋಡು ಪೌಡ್ರ್ ಅದಂಗ ಎಲ್ಲ ಖಾಲಿ ಆಗಿಲ್ಲ ಇನ್ನೊಂದು ಚೂರು ಉಳ್ದೈತಿ ಆಮೇಲೆ ನಾನು ಮನಸ್ಸು ಮಾಡಿ ನಿನ್ನ ಕುಟ್ಟಾಕತ್ತಿದ್ಯ ಅಂದ್ರ
ಏ ಯಾರು ನಿನ್ನಲ್ಲ ನಿನ್ನಲ್ಲ ನೀ ತಂದ್ ಮೆಣಸಿನ್ಕಾಯಿನ ನಾನು ಮನಸ್ಸು ಮಾಡಿ ಕುಟ್ಟಾಕತ್ತೀನಪ್ಪ ಅಂತ ತಿಳ್ಕ ನೀ ಸಾಕ್ ಬಿಡು ಅಂದ್ರೆ ಬಿಡೋ ಬಗ್ಗೆ ಮಗ ಅಲ್ಲ ನಾನು ಹಂಗ ಒಂದೇ ಕೊಟ್ಟಿದ್ದ ಎಷ್ಟು ಜನ ಅದಲ್ವ ಕೊಟ್ಟಿದ್ದ ಹಿಂಗೆ ಕಂಡವ್ರದೆಲ್ಲ ಹೋಗಿ ಅಂದ್ರೆ ಆಮೇಲೆ ನೀನು ಕುಟ್ಟೋದು ಕಲ್ಲು ಒಣಗಿ ಅದು ಸೌದು ಎಲ್ಲ ಸಣ್ಣಾಗಿ ಆಮೇಲೆ ಮುರ್ಕೊಂಡು ಬಿತ್ತಂದ್ರೆ ಇನ್ನೇನೋ ಮಾಡಿ ಅದು ಸೌಕಳಿ ಬರುತ್ತ ಹಾರಮ್ಮದ ಸೌಕಳಿ ಬರಂಗಿಲ್ಲ ಸೌಕಳಿ ಬರಂಗಿಲ್ಲ ಯಾಕಂತ ಹೇಳ್ತಾನೆ ಹೇಳು ನಾನು ಎಷ್ಟು ಕೊಡ್ತೇನೆ ಅಷ್ಟ ದಪ್ಪದ ಪವರ್ ಇದ್ದಾನ ಹಾರಿದವನಿಗೆ ಒಟ್ಟ ಸಣ್ಣದಾಗ ಸುದ್ದಿನೇ ತಗೊಂಡಿ ಹೋಗ್ಲಿ ಬಿಡ ಮರಯ್ಯ ಅದು ನಿಂದು ಸಣ್ಣದರ ಆಗಲಿ ದಪ್ಪರ ಆಗಲಿ ಇಲ್ಲ ಮುರಿಕೊಂಡರ ಬೀಳಿ ಅದು ನನಗೆ ಹಾಕಬೇಕು ನಿನಗೆ ಗೊತ್ತಿಲ್ಲ ಹಂಗ ಹೋಗ್ಲಿಲ್ಲ ಮತ್ತೇನ್ ಮಾಡಿದ್ವಿ ಉಪ್ಪಿನಕಾಯಿ ಅಂತ ಬಿಟ್ಟು ಬಿಟ್ಟು ಆಗ ಹಂಗ ಹೋಗಕ್ಕಿಂತ ಮುಂಚೆ ಮಾಸ್ತರ್ನ ಆಜು ಮುಂದಾರಲ್ಲ ಹೋಗಕ್ಕ ರಂಬಾವ ಆಜು ಬಾಜು ಹೆಂಗ್ ನನ್ಗುಳ ಅಲ್ಲಾಡಿ ಎಲ್ಲೆಲ್ಲೂ ಹುಡುಕಾಡಿ ಇಲ್ಲಿಗೆ ನೀನು ಬಂದೆ ನಮ್ಮೂರಿಗೆ ಬಂದು ಶೇಖರ ಬಾರಿ ನಮ್ಮೂರಿಗೆ ಬಂದು ಶೇಖರ ಬಾರಿ ವಯಸ್ಸು
ನಮ್ಮ ಅಪ್ಪ ಫೋನು. ಅಯ್ಯೋ ನಿಮ್ಮ ಅಪ್ಪಂದವ್ರಿ ಹುಡುಗಿ ಬಿಡ ತಲೆ ಮಾಡ್ಕೋಬೇಡ. ಏನಂದಿ? ಸುಮ್ಮನೆ ನಮ್ಮ ಅಪ್ಪನ ಫೋನು. ಹಲೋ ಅಪ್ಪನ. ಹಲೋ ಅಪ್ಪನ. ಬೈಕ್ ಹಿಡ್ಕೊಂಡಿಲ್ಲ ನಿನ್ನವನ. ಹಲೋ ಅಪ್ಪನ. ಅದನ್ನ ಮಾಡಿ ಇದನ್ನ ಹೇಳ, ಅದನ್ನ ಬಿಟ್ಟು. ಏನವ ಅದು ಯಾವನ ಮಂಗ್ಯಾರ ಮಗ ಮುತ್ಕೊಳ್ಳೆ ಅನ್ನಾಗತ್ತೇನಲ್ಲ. ಸುಮ್ಮೀರು ನಮ್ಮ ಅಪ್ಪ ಮಾತಿ. ಸುಮ್ಮೀರು ನಮ್ಮ ಅಪ್ಪ ನನ್ನ ಬೈತನ. ಹೌದನ ಎಲ್ಲರೂ ಏನ್ ಕೇಳಾಕತ್ತೀಯ? ಯಪ್ಪ ನಾವು ವ್ಯಾಪಾರಕ್ಕೆ ಬಂದಿನೋ ಯಪ್ಪ, ವ್ಯಾಪಾರಕ್ಕೆ ಬಂದಿನಿ. ಹೌದನ ಹುಷಾರಿ ಹಾಕ್ಯಾಗ ಬಾರವ. ಯಾಕಂದ್ರ ಕಾಲಮಾನ ಬಹಳ ಸೂಕ್ಷ್ಮ ನಾವು. ಇಲ್ಲಿ ನೀನು ಯಾವ ಊರಾಗದಿ ಏನೋ? ಅಯ್ಯೋ ಬೀಳೋ ಕೈನು. ಯಪ್ಪ ನೀ ಏನ್ ತಿಳ್ಕೊಂಡಿ ಕೈ ಅಂದ್ಕೊಳ್ಳಿನ? ಅಲ್ಲ ಯಪ್ಪ ಅವ ಉಪ್ಪಿನಕಾಯಿ ಇದ್ರಾಗ ಮಲ್ಯ ಕೈ ಹಾಕಕತ್ತಿದ್ದ. ಅದಕ್ಕೆ ಅದ್ರ ಕೈ ಹಾಕ್ಬೇಡ ತಗಿ ಅಂತ ಹೇಳಕತ್ತಿದ್ದೆ. ನೀ ತಪ್ಪು ತಿಳ್ಕೊಬೇಡಪ್ಪ. ಅಲ್ಲಪ್ಪ ನಾ ಎಲ್ಲಿದ್ದೀನಿ ಅಂತ ಹೇಳಕತ್ತೀಯ? ನಾವು ವ್ಯಾಪಾರಕ್ಕೆ ಬಂದಿನಪ್ಪ, ವ್ಯಾಪಾರಕ್ಕ. ಎಷ್ಟು ದೂರ ಬಂದಿನಿ ಅಂತ ಹೇಳಕತ್ತೀಯ? ನಾನು ವ್ಯಾಪಾರಕ್ಕೆ 20 ಕಿಲೋಮೀಟರ್ ದೂರದಾಗ ಬಂದಿನಿ. ಓಯಪ್ಪ 20 ಕಿಲೋಮೀಟರ್ ದೂರದಾಗ ಬಂದಿನಿ. ಬಾಯ್ ತಗೊಂಡು ನೋಡ್ತಾನ ನನಗೆ. ಅಲೋ ಏ ಹುಡುಗಿ, ನಿಮ್ಮಪ್ಪ ಸರಿ ಮಾತಾಡಕೋಲ್ಲ, ನೀ ಬಿಡಾಕ. ಅವನವ್ರ ನಮ್ಮಪ್ಪ ಬಾಯ್ ತಗೊಂಡಿದ್ದಾನೆ. ಬರಕಲ್ಲ ಅಂತ ಕಾಣ್ತದೆ. ನಮ್ಮಪ್ಪ ಮಾತಾಡಕತ್ತಿಲ್ಲ, ಬ್ಯಾರೆ ನಾವು ಮಾತಾಡಕತ್ತಾನ. ನೋಡ ಹುಡುಗಿ, ನಿಮ್ಮ ಅಪ್ಪ ಮಾತಾಡಿ ಚೆಕ್ ಮಾತಾಡ್ತಿದ್ ಬಿಡು. ನಮ್ಮಪ್ಪ ಬಾಯ್ ತಗೊಂಡು ನಿಂತಾನೆ. ಹೆಂಗ್ ಮಾತಾಡ್ತಾನ ನೋಡೋ ಅಂತೀನಿ. ಅವನು ಯಾರ ಮರ್ಯಾದೆ ಕೇಳಿದ್ರೆ ನೀನು ಅವನು. ಯಪ್ಪ ನಾ ಭಾಳ ದೂರ ಬಂದಿನಪ್ಪ, ಲಘುನ ಮನೆಗೆ ಬರ್ತೀನಿ. ಫೋನ್ ಇಟ್ಟು ಬಿಡು. ಇಡ ಹೆಂಗೈತಿ ನನ್ನ ನಡೆ ಬರೋಬ್ಬರಿ ಮಾಡಿದ್ದೀನಿ. ಪಾಡಿಲ್ಲ ಅದಕ್ಕೆ ಇಟ್ಕೊಂಡ್ ಬರ್ತೈತಿ ಅಣ್ಣ. ಅಲ್ಲೇ ಮಲ್ಲೆ ಕೈಯಾಗ ಒಂದು ಮೊಬೈಲ್ ಇದ್ರೆ ಸಾಕು. ಜೀವನದಾಗ ಹೆಂಗಾರ ಬದುಕೋದು ಬಿಡ್ಲೆ. ಹಾಗಾದ್ರೆ ಜೀವನದಾಗ ಹೆಂಗಾರ ಬದುಕ್ಬೋದು. ಕೈಯಾಗ ಮೊಬೈಲ್ ಫೋನ್ ಒಂದ್ ಇದ್ರೆ ಮುಗಿದು ಹೊತ್ತೋಣ. ಮನುಷ್ಯನ ಜೀವ ತೆಗಿತೀನಿ, ಜೀವ ಉಳಿತೈತಿ. ಜೀವ ತೆಗಿಯೋದಕ್ಕಿಂತ ಉಳಿಸೋದು ಜಾಸ್ತಿ. ಏ ಮಲ್ಲೆ ನೀ ಹೇಳೋದು ಖರೆ ಐತಿ. ಈ ಮನುಷ್ಯ ಹತ್ರ ಮೊಬೈಲ್ ಐತ, ಅವನ ಜೀವನದಾಗ ಹೆಂಗಾರ ಬದುಕೋದು. ಜೀವ ಕಳೆಯಕ್ಕಿಂತ ಜೀವ ಉಳ್ಸಕ ಹೆಚ್ಚಿಗೆ ಆಗ್ಯಾವ. ಹೌದಿಲ್ಲ? ಹೌದ್ಮೇಲೆ ನೀ ಹೇಳೋದ್ ಬರೋಬರಿ ಐತಿ. ನಾ ಬಂದು ಬಾಳ ತಾತಪ್ಪ. ಹೋಗಿ ಬರ್ತೀಯ? ಯಾಕೆ ಹೇಳ? ನಮ್ಮ ಅಂಗಡಿ ಕಡೆಗೆ ಜನ ಬರ್ಲಿ ಮಾಡ್ಕೊಳಕ ಕುಟ್ಟಿ ಸಿಕ್ಕ ಬರ್ತಾರ ಅಂತಾರ. ಹೌದು, ನಿನಗೆ ಗುಟ್ಟಿ ನೋಡಿದ ಬರೋದಾಗಿಲ್ಲ. ಒಂದೇ ಗಿರಾಕಿ ನೋಡಕ್ಕಾಗಲ್ಲ. ಬೇಡ ಮಾರಯ್ಯ, ಈ ಗಿರಾಕಿ ಪುಕ್ಸಟ್ಟಿ ಗಿರಾಕಿ ನೀ ಕೊಟ್ರು ತಗೊಂಡು ಹೋಗೋದು. ನೀನು ತಗೊಂಡು ಮಾಡವ, ಅದಕ್ಕೆ ತಡ ಮಾಡಾರ್ದಾಗ ಹೋಗು. ಹಂಗಾರ ಬರ್ಲ ನನಗೆ. ಹೋಗ್ಬಿಡ್ತೀಯ? ಹೋಗ್ತೀಯ? ಮಲ್ಲಿಗೆ ಹೂವ ಗೊಂಜಾಳ ಹೊಲದಾಗ ಒಬ್ಬ ಸ್ವಂತ
ನಾನೆಲ್ಲ ಗಂಜಲೆಯಡಿಯ ನಡಿ ಹೋಗುತ್ತೀನಿ ದೇವರ ಗುಡಿಯ ತಪ್ಪಿದ್ರ ನೀನನ ಕಡೆಯ ನಾನಿನ ಜಾಮಿ ಕಲೆಯಡಿಯ ತುಂಬಿ ಕಲಿತಾಯ ಉಡಿಯ ಇಟಗಾದು ರೀತಿ ಕೆಡೆಯ ಬಿಚ್ಚಂಗ ವಾಲಿನಿಂದ ಬೆಳೆಯ ಬಿಚ್ಚಂಗ ವಾಲಿನಿಂದ ಬೆಳೆಯ ಮುಟ್ಟಿಲ್ಲೋ ಗಂಡನ ಮಂಚ ನೀನಿನ್ ಕಂಡವ್ರಿಗೆಲ್ಲ ಬಾಯ್ ಬಾ ಅನ್ಕೊಂತ ನಿಂತಿದ್ರ ಆ ನೀನು ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ ಬಿಡ್ತಾರ ನಿನ್ ವ್ಯಾಪಾರ ಮಾಡಕ್ ಅಂತಾರ ಹುಷಾರ್. ಯಾರಪ್ಪ ಅವ್ರು ನನ್ನ ಖರೀದಿ ಮಾಡೋರು ಯಾವ ಗ್ರಾಮದ ಮುಂದೆ ಹೇಳಿ ಸಾಕಷ್ಟು ಕೇಳಬೇಡಿ ಹುಡುಗಿ ಈ ನಾವು ಎಲ್ಲ ರಿಕ್ಷಾ ಡ್ರೈವರ್ ಅದಲ್ಲ ಒಂದ್ ವಾರ ದುಡಿದಾಗ ನೀನು ಉಪ್ಪಿನಕಾಯಿ ಬಕೆಟ್ ಐತಲ್ಲ ಬಕೆಟ್ ಸಮೇತ ಖರೀದಿ ಮಾಡ್ತಾನ. ಅಂದ್ರೆ ನೀವು ರಿಕ್ಷಾ ಡ್ರೈವರ್ ಅದಿರೇನ್ರಿ? ಹೌದಾ ಹುಡುಗಿ ಮೊನ್ನೆ ಹಾವೇರಿ ಶೋರೂಮ್ನಾಗ ಹೊಸ ರಿಕ್ಷಾ ತಂದಿನಿ. ಇವತ್ತ ಅದ್ರದ್ದು ಪೂಜೆ ಐತಿ ಅದಕ್ಕ ನೀನ್ ಕರ್ಕೊಂಡು ಹೋಗೋಣ ಅಂತ ಬಂದಿನಿ. ಬೇಗನ ಹೊಡಿ ಒಂದು ಡ್ಯಾನ್ಸ್ ಮುಂಜಾನೆ ನಾನು ರಿಕ್ಷಾದಾಗ ಕೊಟ್ಟೆ ನಿಮ್ಮೊಂದು ಚಾನ್ಸ್. ನೀವು ಹೊಸ ರಿಕ್ಷಾ ತಗೊಂಡ ಬಿಟ್ಟಿರೇನ್ರಿ? ಹೌದು ಅಲ್ಲಿ ಡ್ರೈವರ್ ಹತ್ತವಾರ ನನ್ನ ಗಾಡಿ ಹತ್ತವಾರ ನನ್ನ ಗಾಡಿ ತೋರಿಸಿದ್ದೇನೆ ಇಂಗ್ಲೆಂಡ್. ಈಗ ನೀ ಹೊಸ ಗಾಡಿನ ತಗೊಂಡ್ಬಿಟ್ಟಿ ಅಂದಿದ್ರೆ ಮತ್ತೆ ಆಗ್ತಾಡ ಬಾಗರ್ ಇಬ್ರು ಕೂಡ ಹೋಗೋಣ. ನೋಡಿ ಒಂದು ಡ್ಯಾನ್ಸ್ ಬೇಕಲ್ಲ.
ನಾನು ಬರ್ನಾಗರ ಹೋಗ್ತೀಯಾ ಟಾಟಾ ಹೋಗ್ತೀಯಾ ಹೋಯ್ 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 ಯಾರು ಟಾಟಾ ಪಟೇಲ ನಾನೇ ಪುಣ್ಯ ಪುರುಷನೆಂದು ಬಡವರ ಆಸ್ತಿಯನ್ನು ನುಂಗಿ ನೀರು ಕುಡಿದು ಶ್ರೀಮಂತಿಕೆಯ ಅಟ್ಟಹಾಸದಿಂದ ನೇತಿಕೆಯ ಯೋಗ್ಯ ನಾನ್ಯಾರು ಎನ್ನುವುದು ನಿನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಇತಿಹಾಸದ ಪ್ರತಿಯೊಂದು ಪುಟವನ್ನು ಚೆನ್ನಾಗಿ ಸ್ಟಡಿ ಮಾಡಿ ನಿನ್ನನ್ನು ಈ ಭೂಲೋಕದಿಂದ ಎತ್ತಿ ಹಾಕಲು ಬಂದಿರುವ ನಿನ್ನ ಪಾಲಿನ ಯಮರಾಜ ಪಟೇಲ, ನೀನು ತಿಳಿದುಕೊಂಡಿರೋ ಹಾಗೆ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ಲ. ಒಂದಲ್ಲ ಒಂದು ದಿನ ನಿನ್ನ ಶ್ರೀಮಂತಿಕೆಯನ್ನು ಲಪಟಾಯಿಸಿ ನಿನ್ನ ಸಿಂಹಾಸನವನ್ನು ಏರಿ ಕೂರುವ ಚಲದಂಕ ಮಲ್ಲ ಚರಣ್ರಾಜ್. ಓಹೋ ಓಹೋ ಪಟೇಲರ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಆಶಾ ಎತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಮುಂಜಾನೆಯ ಮಲ್ಲಿಗೆ ಮುಸ್ಸಂಜೆಯಂತೆ ಹೂನಗೆ ಚೆಲ್ಲುತ್ತಾ ಎತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ, ನಾನು ಉಳಿಸುವೆ ಅವಳಿಗೆ ಸಿಹಿಯಾದ ಸುಖವನ್ನು. ನಿಂತುಕೋ ಆಶಾ, ನಿಂತುಕೋ. ಯಾರು? ನಾನು ಯಾರು ಎಂದು ಭಯಪಟ್ಟುಕೊಳ್ಳಬೇಡ ಆಶಾ. ಭಯಪಟ್ಟುಕೊಳ್ಳುವಂತ ವ್ಯಕ್ತಿಯೂ ನಾನಲ್ಲ. ನೀನೇ ಕೆಲಸ ಮಾಡುತ್ತಿರುವ ಪಟೇಲನ ಬೆಸ್ಟ್ ಫ್ರೆಂಡ್ ಚರಣ್ರಾಜ್ ಅಂತ. ಓಹೋ, ನೀವಾ ಚರಣ್ರಾಜ್? ನನ್ನಿಂದ ಏನಾಗ್ಬೇಕು ಅಂತ ಹೇಳಿ? ನಿನ್ನಿಂದ ಕೆಲಸ ಮಾಡಿಸಿಕೊಳ್ಳುವಂತ ಮೂರ್ಖ ಪಟೇಲ ನಾನಲ್ಲ. ಬಡವರ ಮನೆಯಲ್ಲಿ ಬೆಳದಿಂಗಳಂತೆ ಎದ್ದು ಕಾಣುತ್ತಿರುವ ನನ್ನ ಸ್ಥಿತಿ ನೋಡಿದರೆ ನನಗೆ ಕನಿಕರ ಬಂದಂತಾಯಿತು. ಏನ್ ಮಾಡೋದು ಶ್ರೀಮಂತರೇ, ಬಡತನ ಅನ್ನೋದು ನಾವು ಹುಟ್ಟಿದಾಗಿನಿಂದ ನಮ್ಮ ಬೆನ್ನ ಹತ್ತಿ ಕಾಡ್ತಾನೆ ಇದೆ. ನಾವು ಯಾವ ಜನ್ಮದಲ್ಲಾದ್ರೂ ಪಾಪ ಮಾಡಿರ್ಬೇಕು. ಪಾಪ? ಪಾಪ ಪುಣ್ಯದ ಮಾತಲ್ಲ ಆಶಾ. ನೀನು ಮಾನ ಮರ್ಯಾದೆಗೆ ಅಂಜಿ ನಡೆಯುತ್ತಿದ್ದೀಯ. ಅದಕ್ಕೆ ಆ ಬಡತನ ಎನ್ನುವುದು ನಿನಗೆ ಮುಳ್ಳಿನ ಕೊಂಪೆಯಾಗಿ ಕಾಡುತ್ತಿದೆ. ಅದಕ್ಕೆ ಸೀರೆಯನ್ನು ಬಿಟ್ಟು ಚೂಡಿ ಹಾಕು, ಸೀದಾ ಬಾಚುವುದನ್ನು ಬಿಟ್ಟು ಸೈಡಿಗೆ ಹಾಕು, ತುಟಿಗೆ ಲಿಪ್ಟಿಕ್,
ಕಣ್ಣಿಗೆ ಗಾಗಲ್ ಹಾಕಿ ನಡೆದರೆ ಸಾಕು, ನಿನಗೆ ಮುಳ್ಳಾದ ಬಡತನ ಕ್ಷಣ ಮಾತ್ರದಲ್ಲೇ ಕಳಚಿ ಹೋಗು. ಅಂದ್ರೆ ನಿಮ್ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಪೂರ್ತಿಯಾಗಿ ಬಿಡಿಸಿ ಹೇಳ್ತೇನೆ, ಕೇಳುವ ಆಶಾ. ನೀನು ಮಾನ ಮರ್ಯಾದೆಗೆ ಅಂಜಿ ನಡೀತಿದ್ದೀಯ, ಅದಕ್ಕೆ ಆ ಬಡತನ ಎನ್ನುವುದು ನಿನಗೆ ಮುಳ್ಳಾಗಿ ಕಾಡುತ್ತಿದೆ. ಚರಣ್ರಾಜ್, ಮಾನ ಮರ್ಯಾದೆಯಿಂದ ಬಾಳು ಅಂತ ಹೇಳುವ ಸಮಾಜದಲ್ಲಿ ಮಾನ ಮರ್ಯಾದೆಯನ್ನ ಮಾರಿಕೊಂಡು ಬಾಳು ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗೋದೇನು ನನ್ನ ಹೇಸಿ ಜನ್ಮಕ್ಕೆ? ನೋಡು ಆಶಾ, ನೀನಿನ್ನು ಅಕ್ಕಮಾದೇವಿರಂತ ಕಾಲದಲ್ಲಿದೀಯ. ಇದು ಲೇಟೆಸ್ಟ್ ಕಾಲ. ಅರ್ಧಬರ್ಧ ಬಟ್ಟೆ ತೊಟ್ಟು ಎದೆ ಒಪ್ಪಿಗೆ ನಡೆದರೆ ಸಾಕು, ನಾನು ಎನ್ನುವ ಶ್ರೀಮಂತರು ಕೂಡ ನೋಟಿನ ಕಂತೆ ಹಿಡಿದು ನಿಲ್ಲುತ್ತಾರೆ. ಇನ್ನ ಮುಂದೆ ಹಣದ ರಾಶಿಯನ್ನೇ ಸುರುವಲು. ಮತಿಹೀನ, ಮಾನ ಮಾರಿಕೊಂಡು ಲಜ್ಜೆಗೆಟ್ಟಲಾಗಿ ಸಮಾಜದಲ್ಲಿ ಬಾಳು ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಮನೆಯಲ್ಲಿ ಅಕ್ಕ ತಂಗಿಯರಿದಾರಲ್ಲ, ಅವ್ರಿಗೂ ಇದೇ ರೀತಿ ಪಾಠ ಹೇಳಿಕೊಡ್ತಿದ್ದೀಯೇನೋ? ನಿನಗೆ ಬದುಕುವ ಕಲೆಯನ್ನು ಹೇಳಿಕೊಟ್ಟರೆ ನನ್ನ ಮನೆತದ ಈ ಹೆಣ್ಣು ಮಕ್ಕಳಿಗೆ ಹೀಯಾಳಿಸಿ ಮಾತನಾಡಿದೀಯಾ ಬಜಾರಿ? ಈ ನಿನ್ನ ಕೊಬ್ಬಿದ ಮಾತುಗಳಿಗೆ ತಕ್ಕ ಉತ್ತರವನ್ನು ಹೇಳದಿದ್ದರೆ ನನ್ನ ಹೆಸರು ಚರಣ್ರಾಜನೇ ಅಲ್ಲ. ಏ ಚರಣ್ರಾಜ್, ನೀವು ಈ ರೀತಿ ಶ್ರೀಮಂತರಾಗಿ ಬಾಳ್ಬೇಕಾದ್ರೆ ಹಿಂದೆ ನಿಮ್ಮ ಮನೆತನದ ಹೆಣ್ಣು ಮಕ್ಕಳು ಬೀದಿಯಲ್ಲಿ ಸಮಾಜದಲ್ಲಿ ಬಸವೇರಂತೆ ತಿರುಗಾಡಬೇಕು ಅಲ್ವೇನೋ? ನಿನಗೆ ಬದುಕುವ ಕಲೆಯನ್ನು ಹೇಳಿಕೊಟ್ಟರೆ ನನ್ನ ಮನೆತನದ ಈ ಹೆಣ್ಣು ಮಕ್ಕಳಿಗೆ ಹೀಯಾಳಿಸಿ ಮಾತನಾಡುತ್ತೀಯಾ ಬಜಾರಿ? ನಾನು ಮನಸ್ಸು ಮಾಡಿದರೆ ಅರೆ ನಿಮಿಷದಲ್ಲಿ ನಿನ್ನ ಶೀಲ ಗೆಡಿಸಬಹುದು. ಎಚ್ಚರ. ಯಾಕೆ ಬಾಯಿ ಬಂದಂತೆ ಬೊಗಳ್ತಾ ಇದೆಯೋ? ಮಾನ ಮರ್ಯಾದೆಯಿಂದ ಬಾಳುವ ಹೆಣ್ಣು ಮಕ್ಕಳಿಗೆ ಈ ರೀತಿ ದಾರಿ ಮಧ್ಯೆ ನಿಲ್ಲಿಸಿ ಬಾಯಿ ಬಂದಂತೆ ಮಾತನಾಡ್ತಾ ಇದೆಯಲ್ಲ, ಬಡವರ ಹೆಣ್ಣು ಮಕ್ಕಳು ಅಂತ ಬೆನ್ನ ಹಿಂದೆ ಬರಬೇಡುವೋ. ಹೊಲಕ ನನ್ನ ಮಗನೇ, ಕಾಲಲ್ಲಿರುವ ಚಪ್ಪಲಿಯಿಂದ ನೀನು ಹೊಡೆದ ಬುದ್ಧಿ ಕಲಿಸಬೇಕಾಗತ್ತೆ. ನಿನಗೆ ಬದುಕುವ ಕಲೆಯನ್ನು ಹೇಳಿಕೊಟ್ಟರೆ ನನಗೆ ಚಪ್ಪಲಿಯಿಂದ ಹೊಡಿತೇನೆಂದು ಹೇಳಿದೆ ಯಾವ ಹೆಣ್ಣು? ನಿನಗೆ ಕೊಟ್ಟಿದ ಮಾತುಗಳಿಗೆ ತಕ್ಕ ಉತ್ತರವನ್ನು ಹೇಳಿ ಇದೇ ಸಮಾಜದಲ್ಲಿ ಸೂಳೆಯಿಂದ ತಿರುಗುವಾಗ ಮಾಡದಿದ್ದರೆ ನನ್ನ ಹೆಸರು ಚಾಲಂಜಿಂದೆಯ ಚರಣ್ರಾಜನೇ ಅಲ್ಲ. ಕಪಿ ಅಂತವನೇ ನೋಡು ಚರಣ್ರಾಜ್, ನಾನು ನಿನ್ನ ಕೈ ಮುಗಿದು ಬೆಳ್ಕೊಳ್ತಾ ಇದ್ದೀನಿ. ನನ್ನ ಪಾಡಿಗೆ ಬಿಡ್ತೀನಿ. ನೋಡು ಆಶಾ, ನೀನು ಇಷ್ಟೊತ್ತಿದ್ದಾಗ ಮಾತಾಡಿದ ಮಾತಿಗೆ ಬಿಡಬೇಕು ಎನಿಸುತ್ತಿತ್ತು ನನ್ನ ಮನ, ಆದರೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಹೇಳಿ ಚರಣ್, ನಾನೇನ್ ಮಾಡ್ಬೇಕು ಅಂತ? ನೋಡು ಆಶಾ, ನೀನು ನನ್ನ ಮಾತಿಗೆ ಒಪ್ಪಿ ನೀಡಿದರೆ ಸರಿ, ಅದಕ್ಕೆ ಒಂದೊಂದು ಹಾಡು ಹಾಡಿ ಇಲ್ಲಿಂದ ಜಗ ಖಾಲಿ ಮಾಡು. ಹೌದು, ಇವನು ಹೇಳುವುದೇ ಸರಿಯಾಗಿದೆ. ಇಷ್ಟು ಹೊತ್ತು ಇಲ್ಲಿದ್ರು ಯಾರು ಓಡಾಡ್ತಾ ಇಲ್ಲ. ಇವನು ಹೇಳಿದ ಮಾತಿಗೆ ಒಪ್ಪದೇ ಇದ್ರೆ ನನ್ನ ಶೀಲಕ್ಕೆ ಅಪಾಯ ತಪ್ಪಿದ್ದಲ್ಲ. ಇವನು ಹೇಳಿದ ಹಾಗೆ ಹಾಡು ಹೇಳಿ ಇಲ್ಲಿಂದ ಹೊರಟು ಹೋಗ್ಬೇಕು. ನೋಡಿ ಚರಣ್, ನೀವು ಹೇಳಿದ ಹಾಗೆ ಹಾಡು ಹೇಳಿದ್ರೆ ನನ್ನನ್ನು ಬಿಟ್ಬಿಡ್ತೀರ ತಾನೆ? ಓಕೆ, ಶುರು ಮಾಡು ನಿನ್ನ ನಾದಸ್ವರ. ಆಗ್ಲಿ ರಾಜ. ಹೇ
ಮತರಂಗಿನೀನು ನೀನು ತುಂಬಿ ಹರಸಿದೆ ಜೇನು ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು ರಾಗ ಸುಧಾಕರ ನೀವು ನೀವು ಪ್ರೇಮ ಪಲ್ಲವಿ ನಾನು ಬೇಡೇನನು ಇಂದು ನಾನಿಮ್ಮಲಿ ಬೇಡೇನನು ಇಂದು ನಾನಿಮ್ಮಲಿ ಸ್ವಪ್ನಲೋಕ ಸುಂದರ ನೀವು ಈ ಹೃದಯ ಕರೆಸಲು ತಾವು ಜೊತೆಗೂಡಿ ಬಾಳುವಾಸೆ ಈ ಜೀವಕ್ಕೆ ಈ ಹಾಡುವ ಶುಭಗೀತೆ ಬಾಳೆಲ್ಲ ಭಾವಗೀತೆ ಮೇಘ ನೀನಾಗಿ ಭೂಮಿ ನಾನಾಗಿ ಹೃದಯ ಸಿರಾಗಿದೆ ಮೇಘ ನೀನಾಗಿ ಭೂಮಿ ನಾನಾಗಿ ಹೃದಯ ಸಿರಾಗಿದೆ ರಾಗ ಸುಧಾಕರ ನೀವು ನೀವು ಪ್ರೇಮ ಪಲ್ಲವಿ ನಾನು ಪ್ರೇಮ ತರಂಗಿಣಿ ನೀನು ನೀನು ತುಂಬಿ ಹರಸಿದೆ ಜೇನು ನನ್ನ ಮನದ ದೇವರು ನೀವು ನಿಮ್ಮೊಡಲ ದಾಸಿಯು ನಾನು ಈ ಜೀವ ನಿಮಗಾಗಿತ್ತು ನಾ ಕೊಡುವೆನು ಕನಸಲ್ಲಿ ನಾನು ಬರುವೆ ಮನಸ್ಸಲ್ಲೂ ನಾನು ಇರುವೆ ಹೂವು ನಾನಾಗಿ ತುಂಬಿ ನೀನಾಗಿ ಮಧುವ ನೀ ಹೀರುವ ಹೂವು ನಾನಾಗಿ ತುಂಬಿ ನೀನಾಗಿ ಮಧುವ ನೀ ಹೀರುವ ಪ್ರೇಮ ತರಂಗಿಣಿ ನೀನು ನೀನು ತುಂಬಿ ಹರಸಿದೆ ಜೇನು ರಾಗ ಸುಧಾಕರ ನೀವು ನೀವು ಪ್ರೇಮ ಪಲ್ಲವಿ ನಾನು ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು ಹೇ ಆಹಾ ನೋಡಿ ನೀವು ಹಾಗೆ ನಾನು ಹಾಡು ಹೇಳಿದ್ದೀನಿ ನಾನೇನು ನಿಂತುಕೋ ಅಚ್ಚ ನಿಂತುಕೋ ಇಷ್ಟೊಂದು ಅವಸರ ಮಾಡಿ ಏತಕ್ಕಾಗಿ ಹೋಗುತ್ತಿದ್ದೀಯ ಅವಸರವೇ ಅಪಾಯಕ್ಕೆ ಕಾರಣ ಎಂಬುದು ನಿನಗೆ ಗೊತ್ತಿಲ್ಲವೇ ಅಂದ್ರೆ ಅರ್ಥ ನನ್ನ ಮಾತಿನ ಅರ್ಥ ಪೂರ್ತಿಯಾಗಿ ಬಿಡಿಸಿ ಹೇಳ್ತೀನಿ ಕೇಳುವ ನಿನ್ನ ಮೈ ಮುಟ್ಟಿ ಮಾತನಾಡಿಸುವುದಕ್ಕಿಂತ ಮುಂಚೆ ಬಿಟ್ಟು ಬಿಡಬೇಕೆನ್ನಿಸುತ್ತಿತ್ತು ಈ ನಿನ್ನ ಮೈ ಮುಟ್ಟಿದ ಮೇಲೆ ಗೊತ್ತಾಯಿತು ಇದು ರಸಪುರಿ ತುಂಬಿದ
ವಿರಸಪುರಿ ಮಾವಿನ ಹಣ್ಣನ್ನು ಸವಿಯದೆ ಬಿಟ್ಟರೆ ಈ ಸಮಾಜದಲ್ಲಿ ನನ್ನಂತ ಮೂರ್ಖ ಮತ್ಯಾರು ಇಲ್ಲ. ಅದಕ್ಕೆ ಭಾಷಾ ಭಾ ಒಂದು ಬಿಗಿದಪ್ಪು ಈ ನಡು ಮುದ್ದಾಡು ಈ ನಿನ್ನ ರಸಿಕನನ್ನು. ಕೈ ಬಿಡಲಿ ಕಾಮುಕ. ಯಾವ್ರಾಣಿ ದುಡ್ಡು ಇದೆ ಎಂದು ದುರಹಂಕಾರದಿಂದ ಕಂಡವರ ಮೇಲೆ ಕಣ್ಣು ಹಾಕುತ್ತಿರುವ ನಿನ್ನಂತ ಸೊಕ್ಕಿನ ಮಕ್ಕಳನ್ನು ಸಿಲಗಿ ಕಟ್ಟಲು ಬಂದಿರುವ ನಿಮ್ಮ ಪಕ್ಕದ ಈ ವಿಷ್ಣು ಲೇ ವಿಷ್ಣು ಒಪ್ಪನೆಂದು ಬೆಪ್ಪನಂತೆ ಬಂದು ಈ ಚರಣದ ವಿಷಯದಲ್ಲಿ ತಲೆ ಹಾಕಿದರೆ ಮಗನೇ ನಿನ್ನ ತೆರೆಯನ್ನು ತೆಗೆಯಬೇಕಾಗುತ್ತದೆ. ಹೊರಟು ಹೋಗು. ಹೆಣ್ಣನ್ನ ತಾಯಿ ಎಂದು ಪೂಜೆ ಮಾಡುವ ಈ ಕನ್ನಡ ನಾಡಿನಲ್ಲಿ ಬಂದನಂತೆ ಬಂದು ಅವನ ಮೇಲೆ ಬಲಾತ್ಕಾರ ಪ್ರಯೋಗ ನಡೆಸಿದ್ದಲ್ಲದೆ ಗಂಡು ಮೆಟ್ಟಿನ ಹುಲಿ ಈ ಸಿಂಹಾದ್ರಿಯ ಸಿಂಹ ವಿಷ್ಣುವಿಗೆ ಹೋಗು ಎಂದು ಹೊರಟು ಮಾತನಾಡುವೆ. ಒಳ್ಳೆಯ ಮಾತಿನಿಂದ ನಿಂತ ಜಾಗವನ್ನು ಖಾಲಿ ಮಾಡಿದರೆ ಸರಿ, ಇಲ್ಲದಿದ್ದರೆ ನಿನ್ನಂತ ಕೆಟ್ಟವನನ್ನು ಕಂಡು ಕಾರುತ್ತಿರುವ ಈ ನನ್ನ ಪರಾಕ್ರಮಿ ಪರಶುವಿನಿಂದ ನಿನ್ನ ರುಂಡವನ್ನು ಕಡಿದು ನಿನ್ನ ಮುಂದಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸಲ ಹಾಕಬೇಕಾಗುತ್ತದೆ. ಎಚ್ಚರ. ಏನೆಂದರೆ ವಿಷ್ಣು, ಏ ಬಡ ಬಿಕಾರಿ ನನ್ನ ಮಗನೇ ವಿಷ್ಣು, ಈ ಶ್ರೀಮಂತ ಚರಣ್ ರಾಜನಿಗೆ ನೀ ಮೆಟ್ಟುವ ಮೆಟ್ಟಿನ ಸರ ಹಾಕುತ್ತೇನೆ ಎಂದು ಹೊಗಳಿದೆಯಾ ಹುಚ್ಚುರಾಯಿ? ನಾನು ಮನಸ್ಸು ಮಾಡಿದರೆ ನಿನ್ನ ರುಂಡವನ್ನು ತೆಗೆಯಬೇಕಾಗುತ್ತದೆ. ಎಚ್ಚರ. ಲೇ ಚರಣ್, ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದು ಕೋಲ್ಕತ್ತಾ ಕೋಟೆಯನ್ನು ವಶಪಡಿಸಿಕೊಂಡ ಆ ಪರಂಗಿಯರಂತೆ ನೀನು ನಮ್ಮೂರಿನ ಪಟೇಲನ ಸ್ನೇಹಿತನಾಗಿ ಬಂದು ಕಂಡ ಹೆಣ್ಣನ್ನು ಕೆಣಕುವುದಲ್ಲದೆ ಗಂಡು ಮೆಟ್ಟಿನ ಹುಲಿ ಈ ಸಿಂಹಾದ್ರಿಯ ಸಿಂಹ ವಿಷ್ಣುವಿಗೆ ಹೊರಟು ಹೋಗು ಎಂದು ಹೊರಟು ಮಾತನಾಡುವೆಯಾ ವಿವೇಕಿ? ನಾನೀಗಲೇ ಈ ನಿನ್ನ ನಾಲಿಗೆಯನ್ನು ಸೀಳಿ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ವಿಷ್ಣುನೇ ಅಲ್ಲ. ಹೇ ವಿಷ್ಣು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಶಕ್ತಿಯನ್ನು ಹೊತ್ತುಕೊಂಡ ಈ ಪ್ರಚಂಡ ಚರಣ್ ರಾಜನಿಗೆ ಗಂಡ ಸಾಗಿದ್ದರೆ ಮುಂದೆ ಬಾ ಎಂದೆ ಆ ಮಗನೇ. ಹೇ ವಿಷ್ಣು, ಈ ಭೇಟಿ ತಪ್ಪಿತಲ್ಲ ಮಗನೇ, ಮತ್ತೆ ಸಿಗೋಣ. ಬರುತ್ತೇನೆ. ಚರಣ್, ಹುಟ್ಟು ಸಾವು ಯಾರನ್ನು ಬಿಟ್ಟಿಲ್ಲ. ಸತ್ತರೂ ಕೂಡ ಶೂರನಾಗಿ ಸಾಯುತ್ತೇನೆ ವಿನಃ ಹೋಡಿಯಾಗಿ ಅಲ್ಲ.
ಇವಳ ಮಾನ ಪ್ರಾಣ ಕಾಪಾಡುವುದಕ್ಕೆ ಸದಾ ಸಿದ್ಧನಿರುವನು ಈ ವಿಷ್ಣು. ಆಗಿದ್ದರೆ ಮುಟ್ಟಿ ನೋಡಲೇ ಈ ಹಣ್ಣನ್ನ. ಹೋಗು ಮಗನೇ ಹೋಗು, ಶೂರ ಸಿಂಧೂರ ಲಕ್ಷ್ಮಣನಂತೆ ಹಾರಾಡಬೇಡ. ನಿನ್ನಂತವರು ಎಷ್ಟೋ ಜನ ಈ ವಿಷ್ಣುವಿನ ಕೈಯಲ್ಲಿ ಸತ್ತು ಸುಡುಗಾಡು ಕಂಡಿದ್ದಾರೆ. ಇನ್ನು ನೀನ್ಯಾವ ಲೆಕ್ಕ? ಆಶಾ, ನೀನಿನ್ನು ಧೈರ್ಯವಾಗಿ ಮನೆಗೆ ಹೋಗಬಹುದು. ಆದ್ರೆ ನಮ್ಮಂತ ಅನಾಥರು ಬಡವರು ಈ ಸಮಾಜದಲ್ಲಿ ಬದುಕಬಾರದು ವಿಷ್ಣು, ಬದುಕಬಾರದು. ಆಶಾ, ಬಡವರು ಬದುಕಬಾರದೆಂದರೆ ಹೇಗೆ ಆಶಾ? ಆದರೆ ಇಂಥ ಕೆಟ್ಟ ನನ್ನ ಮಕ್ಕಳನ್ನ ಶಕ್ತಿ ಇರಬೇಕು ಅಷ್ಟೇ. ಆ ಧೈರ್ಯ ನನ್ನಲ್ಲಿದೆ. ಆದ್ರೆ ಈ ಬಂಡ ಸಮಾಜದಲ್ಲಿ ನಮ್ಮಂತ ಬಡವರನ್ನ ಬಡದು ತಿನ್ನುತ್ತಾರೆ ಅನ್ನೋ ಭಯ ನನ್ನಲ್ಲಿ ಕಾಡ್ತಾನೆ ಇದೆ ವಿಷ್ಣು, ನನ್ನಲ್ಲಿ ಭಯ. ನೋಡು ಆಶಾ, ಹೆಣ್ಣು ತಿಳಿದು ನಡೆದರೆ ಈ ಸಮಾಜದಲ್ಲಿ ಹೆಣ್ಣು, ಅದು ಹೆಣ್ಣು ತಿಳಿಯದೆ ನಡೆದರೆ ಈ ಸಮಾಜಕ್ಕೆ ಆಗುವಳು ಹೊನ್ನು. ಹೊನ್ನು ಆಗುವುದನ್ನು ಬಿಟ್ಟು ಭಯದ ಭೀತಿಯನ್ನು ಹರಿದೊಗೆದು ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡೆ ಮಲ್ಲಮ್ಮ ಮೊನಕೆ ಹೂಬವರಂತೆ ದುಷ್ಟರನ್ನ ಮರ್ದನ ಮಾಡಿ ಈ ಕನ್ನಡ ನಾಡಿನಲ್ಲಿ ವೀರಳಾಗಿ ಬಾಳು. ನಾನಿನ್ನು ಬರುತ್ತೇನೆ. ಇಲ್ಲ ವಿಷ್ಣು. ಯಾಕೆ ಆಶಾ? ನೋಡಿ ವಿಷ್ಣು, ನೀವು ನನ್ನ ಮಾನ ಕಾಪಾಡಿದ್ದೀರಾ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ನಿಮ್ಮ ವೀರತ್ವದ ಮಾತು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದೆ. ಈ ಸಂತೋಷಕ್ಕೋಸ್ಕರ ನಾನು ನಿಮಗೋಸ್ಕರ ಜೋಡಿಯಾಗಿ ಒಂದು ಹಾಡು ಹೇಳಿದೆ. ವಿಷ್ಣು, ಅದು ನೀವು ಇಷ್ಟಪಟ್ಟರೆ ಮಾತ್ರ. ಹಾಗೆ ಆಗಲಿ ಆಶಾ, ಯಾರು ಬೇಡ ಅನ್ನುತ್ತಾರೆ? ಐ ಲವ್ ಯು ವಿಷ್ಣು, ಐ ಲವ್ ಯು. ನಿನ್ನ ಚಂದವು ಚಂದಯಾಮಿನಿ, ನಿನ್ನ ಮುಗುಳವು ಚಂದಯಾಮಿನಿ, ನಿನ್ನ ಸ್ಪರ್ಶವು ಚಂದಯಾಮಿನಿ, ಯಾಮಿನಿ ಯಾಮಿನಿ. ನಿನ್ನ ಪಿಂಕವು ಚಂದಯಾಮಿನಿ, ನಯನಾಚಿಕೆ ಚಂದಯಾಮಿನಿ, ಬಿಸುಕಾಟವು ಚಂದಯಾಮಿನಿ, ಯಾಮಿನಿ ಯಾಮಿನಿ ಯಾಮಿನಿ. ಯಾರಮ್ಮ ನೀನು ಯಾಮಿನಿ? ಚಂದ್ರನಿಗೆ ಸ್ಫೂರ್ತಿ, ನಡೆದರೆ ನವಿಲುಗಳಿಗೆ ಸ್ಫೂರ್ತಿ, ಹಾಡಲು ಕೋಗಿಲೆಗೆ ಸ್ಫೂರ್ತಿ, ನುಡಿದರೆ ಅರಗಿಳಿಗೆ ಸ್ಫೂರ್ತಿ. ನಿಂತರೆ ಸೂರ್ಯನಿಗೆ ಸ್ಫೂರ್ತಿ, ನಡತೆಯಲ್ಲಿ ರಾಮನಿಗೂ ಸ್ಫೂರ್ತಿ, ಹಿಂದಿನ ವಿಷಯದಲ್ಲಿ ಇವನು ಈ ನಮ್ಮ ಕರುಣಾ
ಇಲ್ಲಿರಲು ಯೋಚಿಸೋ ಸಮಯವು ಎಲ್ಲಿದೆ ನೀ ಕುಣಿಯೋ ಕಾಗೆ ಸುತ್ತ ಯಾವಿನಿ ಯಾರಮ್ಮ ನೀನು ಯಾವಿನಿ ಯಾವಿನಿ ಯಾರಮ್ಮ ನೀನು ಯಾವಿನಿ ನಿನ್ನ ಚಂದವು ಚಂದ ಯಾವಿನಿ ನಿನ್ನ ಮುಗುಳವು ಚಂದ ಯಾವಿನಿ ನಿನ್ನ ಸ್ಪರ್ಶವು ಚಂದ ಯಾವಿನಿ 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 ನಿನ್ನ ಬಿಂಕವು ಚಂದ ಯಾವಿನಿ ನಯನಾಟಿಕೆ ಚಂದ ಯಾವಿನಿ ಸುತ್ತಾಟವು ಚಂದ ಯಾವಿನಿ 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 ಯಾರಮ್ಮ ನೀನು ಯಾವಿನಿ ಯಾವಿನಿ ಯಾರಮ್ಮ ನೀನು ಯಾವಿನಿ ಬೆಳಕು ಬೆಳಕು ಅಂದರೆ ಈ ಬೆಂಕಿಗೆ ಹೆಣ್ಣಾಗಲಿ ಮತ್ತು ಹೊನ್ನಾಗಲಿ ಇವನಿಗೆ ಆಸೆ ಇಲ್ಲ. ಆದರೆ ನನಗೆ ಬೇಕಾಗಿದ್ದು ಆ ಗುರುವಂತನ ಮನೆಗೂ ಮತ್ತು ಆ ಒಡೆಯವರ ಮದುವೆಗೆ ಬೆಂಕಿ ಹತ್ತುತ್ತಿದ್ದರೆ ನನ್ನ ಹೆಸರು ಇವರಿಬ್ಬರು ನಡುವೆ ಕೇರಳ ಕೇರಳ ಬಂದರೆ ಅದರ ನನಗೆ ಆಗುತ್ತಿದೆ. ఇప్పుడు చూడు ఏం చేస్తావంటే చెప్తుందా ನಮಸ್ಕಾರ ಕಿರಣ್, ಚೆನ್ನಾಗಿದ್ದೀಯ ತಾನೆ? ಎಲ್ಲಿ ಚೆನ್ನಾಗಿರ್ಬೇಕು ಸರ್, ನಾವು ಚೆನ್ನಾಗಿದ್ದರು ನಮಗಿದ್ದ ಬಡತನ ನಮ್ಮನ್ನು ಚೆನ್ನಾಗಿರುವುದಕ್ಕೆ ಬಿಡುವುದಿಲ್ಲ ಸರ್. ಕಿರಣ್, ಏನು ಹೇಳುತ್ತಿದ್ದೀಯ ನೀನು? ಹೌದು ಸರ್, ಬಡತನ ಎನ್ನುವುದು ನಮ್ಮ ಬಾಳಿಗೆ ಮುಳ್ಳಿನ ಕೊಂಪೆಯಾಗಿದೆ. ದಿನನಿತ್ಯವೂ ನಮ್ಮ ಜೀವನವನ್ನು ಮುಳ್ಳಿನಂತೆ ಚುಚ್ಚಿ ಚುಚ್ಚಿ ಹಿಂಸೆ ಕೊಡುತ್ತಿದೆ. ಇವತ್ತಿನ ದಿನಮಾನದಲ್ಲಿ ಬಡವರಾಗಿ ಹುಟ್ಟಬಾರದು ಸರ್, ಹುಟ್ಟಬಾರದು. ಕಿರಣ್, ಬಡವರಾಗಿ ಹುಟ್ಟಬಾರದೆನ್ನುವುದು ತಪ್ಪು. ಹುಟ್ಟುವಾಗ ಯಾರು ಶ್ರೀಮಂತಿಕೆಯನ್ನು ಕಟ್ಟಿಕೊಂಡು ಹುಟ್ಟುವುದಿಲ್ಲ. ಆದರೆ
ಮನದಲ್ಲಿರತಕ್ಕಂಥ ಭಯ ಭೀತಿಯನ್ನು ಕಿತ್ತು ಒಗೆಯಬೇಕು. ಅಂದಾಗಲೇ ನಾವು ಈ ಸಮಾಜದಲ್ಲೂ ಮೇಲೆ ಬರಲು ಸಾಧ್ಯ, ಶ್ರೀಮಂತನಾಗಲು ಸಾಧ್ಯ. ಸುಳ್ಳು ಸರ್. ಇಂದಿನ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬರಬೇಕಾದರೆ ಸಾಕಷ್ಟು ಹಣ ಇರಬೇಕು, ಇಲ್ಲ ಆಸ್ತಿ ಇರಬೇಕು. ಅಂದಾಗ ಅಂತ ವ್ಯಕ್ತಿ ಸರ್ಕಾರಕ್ಕೆ ಕಣ್ಣಾಗಿರುತ್ತಾನೆ. ಹೌದಾ ಕಿರಣ್? ಹಣ ಆಸ್ತಿ ಇದ್ದವನೇ ಈ ಸಮಾಜದಲ್ಲಿ ಮೇಲೆ ಬರುತ್ತಾನೆ ಎನ್ನುವ ಭಾವನೆಗಳೆಲ್ಲ ತುಂಬಿಕೊಂಡಿರುವೆಲ್ಲ, ಅದೆಲ್ಲ ತಪ್ಪು. ಕಿರಣ್, ನಿನಗೊಂದು ವಿಷಯ ಗೊತ್ತಾ? ಏನು ಸರ್? ಸೈಕಲ್ ಹತ್ತಿ ದಿನನಿತ್ಯ ಹಾಲನ್ನು ಮಾರುತ್ತಿರುವ ಒಬ್ಬ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ಆರೋಗ್ಯ ಸಚಿವನಾಗಿ ಆಕಾಶದಷ್ಟರ ಹಾರಾಡುತ್ತಿದ್ದಾನೆ. ಸರ್, ಏನು ಹೇಳುತ್ತಿದ್ದೀರಿ ನೀವು? ಆ ಆರೋಗ್ಯ ಸಚಿವ ಶ್ರೀರಾಮುಲು ಬಡವನಿದ್ದಾನೆ? ಬಡವನಷ್ಟೇ ಅಲ್ಲ ಕಿರಣ್, ಹಾಲನ್ನು ಮಾರಿ ದುಡ್ಡನ್ನು ಒಯ್ಯುವವರಿಗೂ ಒಲೆ ಹಚ್ಚುತ್ತಿರಲಿಲ್ಲ. ಆದರೆ ತೆಲದಂಕಮಲ್ಲ ಶ್ರೀರಾಮರು ಕೂಡ ಕೂಡಿಟ್ಟ ಹಣದಿಂದಲೇ ಇಲೆಕ್ಷನ್ಗೆ ನಿಂತು ಅದರಲ್ಲಿ ಗೆದ್ದು ಒಬ್ಬ MLA ನಾಗಿ ಒಳ್ಳೆ ರಾಜಕಾರಣಿ ಎನಿಸಿಕೊಂಡು ಪ್ರತಿ ಒಂದು ಹಳ್ಳಿಗೂ ಯಾವುದೇ ರೀತಿ ತೊಂದರೆ ಆಗದಂತೆ 24 ಗಂಟೆ ಆಂಬುಲೆನ್ಸ್ ಬಿಟ್ಟ. ಹೇಳು ಕಿರಣ್, ಯಾರು ಬಡವರಿದ್ದರಂತ? ನಿಜ ಸರ್. ಶ್ರೀರಾಮನವರ ಚರಿತ್ರೆಯನ್ನು ಕೇಳಿದಾಗ ಈ ಸಮಾಜದಲ್ಲಿ ಛಲವಿಲ್ಲದವನು ಮಾತ್ರ ಬಡವನೆನಿಸುತ್ತಾನೆ. ಮೇಲಾಗಿ ನೀವು ಸಹ ಬಡತನದಲ್ಲಿ ಹುಟ್ಟಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಈಗ ನಾಡನ್ನೇ ನಡೆಗಿಸುವ ಒಬ್ಬ ಅಧಿಕಾರಿಯಾಗಿದ್ದೀರಿ. ನೀವು ಕೂಡ ಛಲದಂಕ ಮಲ್ಲರೇ ಸರ್. ಛಲದಂಕ ಮಲ್ಲ ನಾನಲ್ಲ ಕಿರಣ್. ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಅವುಗಳನ್ನೆಲ್ಲ ಎದುರಿಸಿ ಸಂಬಂಧಿರಿಗಾಗಿ ಹಗಲಿರುಳು ದುಡಿದು ಮತ್ತೊಬ್ಬರ ಮನೆಯಲ್ಲಿ ಹೇಸಿಗೆ ಹೆಂಡಗಳನ್ನೆಲ್ಲ ಬಳಿದು ನನಗೊಂದು ಉದ್ಯೋಗ ದೊರಕಿಸಿಕೊಟ್ಟನಲ್ಲ ನನ್ನಣ್ಣ, ಅವನು ಛಲದಂಕಮಲ್ಲ, ಛಲವೀರ. ಕಿರಣ್, ನೀನಿನ್ನು ಓದುತ್ತಿದ್ದೀಯಾ? ಸರ್, ನಾನಿನ್ನೂ ಓದುತ್ತಿದ್ದೇನೆ. ನಿಮ್ಮಣ್ಣ ಹೇಗೆ ನಿಮ್ಮನ್ನು ಛಲವತ್ತು ಓದಿಸಿದನು ಅದೇ ರೀತಿ ನನ್ನ ಅಕ್ಕನು ಕೂಡ ಓದಿಸಿ ಒಬ್ಬ ಆಫೀಸರನಾಗಿ ಮಾಡಬೇಕೆಂದು ಆಸೆ ಇಟ್ಟಿದ್ದಾಳೆ. ಎಲ್ಲಿ ಅವಳ ಆಸೆ ನಿರಾಸೆ ಆಗುತ್ತದೆ ಎಂದು ನನಗೆ ಭಯವಕ್ಕೂ ಬಿಟ್ಟಿದೆ ಸರ್. ಅಂದರೆ ನಿಮ್ಮಕ್ಕ ಇನ್ನೂ ಮದುವೆ ಆಗಿಲ್ಲವೇ? ಇಲ್ಲ ಸರ್, ನನ್ನ ಸಲುವಾಗಿ, ನನ್ನ ಜೀವನದ ಭವಿಷ್ಯದ ಸಲುವಾಗಿ ನನಗೆ ಯಾವುದಾದರೂ ಒಂದು ಉದ್ಯೋಗ ದೊರಕುವವರೆಗೂ ತಾನು ಮದುವೆ ಆಗುವುದಿಲ್ಲ ಎಂದು ಹಠ ಹಿಡಿದಿದ್ದಾಳೆ ಸರ್. ಹೌದಾ ಕಿರಣ್? ನಿನ್ನಕ್ಕ ಏನು ಕೆಲಸ ಮಾಡುತ್ತಿದ್ದಾಳೆ? ಏನು ಹೇಳಲಿ ಸರ್, ನಾನು ತಂದೆ ಮಾಡಿದ ಸಾಲ ಅರಿಯುವುದಕ್ಕಾಗಿ ತಮ್ಮನ ವಿದ್ಯೆ ಕಲಿಸುವುದಕ್ಕಾಗಿ ನಮ್ಮೂರಿನ ಪಟೇಲರ ಮನೆಯಲ್ಲಿ ಕಸ ಮುಸುರಿ ತಿಕ್ಕುತ್ತಿದ್ದಾಳೆ. ಕಿರಣ್, ಏನು ಹೇಳುತ್ತಿದ್ದೆ ನೀನು? ನಿಮ್ಮಕ್ಕ ಪಟೇಲರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳ? ಹೌದು ಸರ್, ನಾನು ಏನೇ ಹೇಳಿದರೂ ಕೇಳುತ್ತಾ ಇಲ್ಲ. ಆ ಪಟೇಲ ಮೊದಲೇ ಮನುಷ್ಯತ್ವ ಮಾರಿಕೊಂಡ ರಾಸಸನು ಯಾವ ಹೊತ್ತಿನಲ್ಲಿ ನನ್ನ ಮಕ್ಕಳಿಗೆ ಏನು ಮಾಡುತ್ತಾನೆಂದು ನನಗೆ ಭಯ ಹೊಕ್ಕು ಬಿಟ್ಟಿದೆ ಸರ್. ಭಯ ಪಡಬೇಡ ಕಿರಣ್. ವಯಸ್ಸಿಗೆ ಬಂದ ಹೆಣ್ಣನ್ನು ಮತ್ತೊಬ್ಬರ ಮನೆಗೆ ಕೆಲಸಕ್ಕೆ ಕಳಿಸುವುದು ತಪ್ಪು. ನಾಳೆ ನೀ ಆ ಪಟೇಲರ ಮನೆಗೆ ಹೋಗಿ ನಿಮ್ಮ ಸಾಲ ಎಷ್ಟಿದೆ ಎಂದು ಕೇಳಿಕೊಂಡು ಬಾ. ಅದನ್ನು ನನ್ನ ಅಣ್ಣನಿಗೆ ಹೇಳಿ ನಾನು ಕೊಡಿಸುತ್ತೇನೆ. ತಿರುಗಿ ನಿನಗೆ ಯಾವಾಗ ಅನುಕೂಲ ಆಗುತ್ತದೆಯೋ ಆವಾಗೆ ಕೊಡುವಂತೆ. ಬೇಡ ಸರ್, ನಮ್ಮಿಂದ ನಿಮಗೆ ಏಕೆ ತೊಂದರೆ ಸರ್? ತೊಂದರೆನಾ? ಆಪತ್ಕಾಲದಲ್ಲಿದ್ದವರಿಗೆ ಸಹಾಯ ಮಾಡದಿದ್ದರೆ ಮುಂದೆ ಆ ದೇವರು ನಮಗೆ ಒಳ್ಳೇದು ಮಾಡುತ್ತಾನ. ತಿರುಗಿ ನಿನಗೆ ಹಣ ಕೊಡಲಿಕ್ಕೆ ನೀನೇನು ಚಿಂತಿಸಬೇಡ. ನಿನಗೆ ಯಾವಾಗ ಅನುಕೂಲ ಆಗುತ್ತದೆಯೋ ಆವಾಗೆ ಕೊಡುವಂತೆ. ಆ ಕಿರಣ್, ನಾನಿನ್ನು ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿ ಡ್ಯೂಟಿಗೆ ಹೋಗಲು ಹೊತ್ತಾಗುತ್ತದೆ. ನಾನಿನ್ನು ಬರುತ್ತೇನೆ. ಗುಡ್ ಬೈ. ಹೋಗಿ ಬನ್ನಿ ಸರ್. ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಸರ್. ಅಧಿಕಾರ ಇದ್ದವನಿಗೆ ಅಹಂಕಾರ ಹೆಚ್ಚು ಎನ್ನುತ್ತಾರೆ. ನಮ್ಮಂತ ಬಡವರನ್ನು ಕೀಳಾಗಿ ನೋಡದೆ ನಮ್ಮಂತ
ಕಷ್ಟಕ್ಕೆ ಹೆಗಲು ಕೊಟ್ಟು ನಿಲ್ಲುತ್ತಾನೆಂದು ಹೇಳುತ್ತಿದ್ದಾರಲ್ಲ, ನಿಜಕ್ಕೂ ಇವರು ನಮ್ಮಂತ ಬಡವರಿಗೆ ಬಯಸದ ಬಂದ ಭಾಗ ಇದ್ದಾಗೆ ಇರಲಿ. ನನ್ನ ಅಕ್ಕನಿಗೆ ಈ ವಿಷಯವನ್ನು ತಿಳಿಸಿ ಶ್ರೀಮಂತರ ಸಾಲವನ್ನು ಅರಿತುಕೊಂಡರಾಯಿತು. ನಡುಗಿಸಿ ಹೊಡಿ ನಿನ್ನ ನಡ. ಏ ಮಾಸ್ತರ ಯಾಕಂತೆ ಪಾತ್ರ ಏನ್ ಅನ್ಕೊಂಡ್ರಿ ನನ್ನ ಮಗಳು ಅಂತಾನೆ. ಉಪ್ಪಿನಕಾಯಿ ಮಾರಾಕ ಹೋಗತ್ತೆ ರಾತ್ರಿ 12ಕ್ಕೆ ಬರ್ತೈತಿ. ಉಪ್ಪಿನಕಾಯಿ ಮಾರೋದು ಬ್ಯಾಡವ ಬಿಟ್ಬಿಡು ಅಂದ್ರ ಮ್ಯಾಲ ಪಾಕೆಟ್ ಒತ್ತು ರೆಡಿಯಾಗಿ ನಿಂತು ಬಿಡ್ತಾಳ. ಹಿಂಗಾಗಿ ನನ್ನ ಮಗಳಿಗೆ ಏನ್ ಹೇಳ್ಬೇಕನ್ನ ತಿಳಿದಂಗ ಆಗ್ಬಿಟ್ಟೈತ್ರಿ. ಮಾಸ್ತರ ನೀವರ ಹೇಳ್ರಿ ನನ್ನ ಮಗಳಿಗೆ ಬುದ್ಧಿಗೆ ನಾನು ಬಂತು ನೋಡ್ರಿ. ವಾಡ್ರ ಬಾಳಕ್ ವಾಡ್ರ ನಾಯಿ ಅಂತಾರ. ಏ ನಿನ್ನವನು ಯಾಕೆ ಹಂಗ ಹೋದ್ರಾಗೈತಿ? ಬಂತು ನೋಡಿದ್ರ ಅವನಿಗೆ ಓಡ್ರಾಗ ಹುಟ್ಟಿದ್ದ. ಯಾಕೆ ಹೋದ್ರಾಗೈತಿ? ಬಾರವ ನಿನ್ನಂತ ಅಪ್ಪ ಇಲ್ಲ, ಅದೊಂದು ಮಾತಿದೆಲ್ಲ. ನಿನ್ನಂತ ಅಮ್ಮ ಇಲ್ಲ, ಅದೊಂದು ಮಾತಿದೆಲ್ಲ. ನಿನ್ನಂತ ಅಪ್ಪ ರಾಜ್ಕುಮಾರ್ ಆಗಕ್ಕೆ ಹೋಗ್ತಾನ ಒಮ್ಮೆ. ಯಪ್ಪ ಏಪ್ಪ ಯಾಕಪ್ಪ ನಮ್ಮ ಅವ್ರ ಬೇಕತ್ತಿ ನೀನು? ನಿಮ್ಮ ವಾಯವ್ವ ಹಂಗ ಇದ್ದವ ನನ್ನ ಕೈಯಾಗ ಬೈಸ್ಕೊಂಡಂಗ ಇದ್ದ. ಅದಕ್ಕ ಬೈಯಾಕತ್ತೇನವ್ವ ನಿಮ್ಮ ಅವ್ಗ ನಾನ. ಅಲ್ಲ ಯಪ್ಪ ನಿನ್ನ ಕೈಲಿ ಯಾವಾಗ ನೋಡಿದ್ರು ಬೈಸ್ಕೊಳ್ಳೋಂತ ಕೆಲಸ ನಾವು ಏನ್ ಮಾಡ್ತೀವಿ? ಏನ ಮಾತುಲ್ಲ ಅಂತ ಕೇಳಾಕತ್ತೀಯಲ್ಲ ನಿನ್ನವ್ವ. ಒಂದು ನಮ್ಮನೆ ಹುರು ಕಟ್ಟಿದ ಹುನ್ನಾರ ನಾಯಿ ಹಂಗ ಅದು ಹೆಂಗ ಅವು ಅವು ಅಂತಲ್ಲ ಆ ಬಾಂಧಕ್ಕ ಮಾಡಕತ್ತಿಲ್ಲ. ಹಂಗಾಗಿ ಬೈಯಾಕತ್ತಾರಿ ನಿಮ್ಮ ಅವ್ಗ. ಯಪ್ಪ ನಮ್ಮವ್ವ ಬರೀ ಹಾರಿಸ್ಕೊತಿದ್ದ. ಏನಪ್ಪ ಏನು ಮಾಡಿಸ್ಕೊತಿದ್ಲು? ಆದಾನವ ಮನೆ ಕೆಲಸ ಕಸ ಮುಸುರಿ ತಿಕ್ಕದ. ಅಂದ್ರು ಕಸ ಮುಸ್ರಿನ ನೀನ್ ಸಿಕ್ತಿದ್ಯಾ? ಅಲ್ಲಪ್ಪ ನೀನ್ ಕಸ ಮುಸ್ರಿ ತಿಕ್ಕಕತ್ರ ನಮ್ಮವ್ವ ಏನು ಮಾಡ್ತಿದ್ಲು? ಆಕೆ ಏನ್ ಮಾಡ್ತಿರ್ಲ ಅಂತ ಕೇಳ್ತೀಯಲ್ಲ ನಿನ್ನವನ. ನಾನು ಹೆಂಗ ಮಾಡ್ತಾನೆ ಅದನ್ನ ನೋಡಕ್ ಕಷ್ಟ ಐತಿ. ಎದ್ದು ಬರ್ತದಲ್ವಾ ನಿಮ್ಮವ್ವ? ಯಾಕಪ್ಪ ಯಾಕೆ ಎದ್ದು ಬರ್ತಿರ್ಲಿಲ್ಲ? ಕುಂಟೆ ಬೇಕಿ ಹಂಗಾಗಿ ಎದ್ದು ಬರ್ತದಲ್ಲ. ಅಪ್ಪ ನೀನ್ ಕುಂಟಿ ಮದುವೆ ಮಾಡ್ಕೊಂಡಿದೀಯ ಅಪ್ಪ? ಹೌದವ ಯಾಕೆ ಕುಂಟಿ ಮದುವೆ ಮಾಡ್ಕೊಂಡಿಪ್ಪ? ಹೌದವ ವರದಕ್ಷಿಣೆ ಆಸೆ ಆಗವ. 50,000 ಐದು ಬಂಗಾರ ಕೊಡ್ತೇನೆ ಅಂದ್ರ ಅದಕ್ಕ ಯಾರಿಗೆ ನಿಮ್ಮ ಅವನು ಮದುವೆ ಆಗ್ಯವ. ಹಂಗಾರ ನಾ ಕುಂಟಿ ಮಗಳನಪ್ಪ. ಹೌದೇ ಯವ್ವ. ನನ್ನ ಮದುವೆ ದಿವಸ 4 ಮಂದಿ ಹೊತ್ತಗ ಬಂದು ನನ್ನ ಮಗಲ್ದಾಗ ನಿಮ್ಮ ಅವನು ಕುಂದ್ರಿಸಿದ್ರವ್ವ. ತಾಳಿ ಅಂತರೂ ಕಟ್ಟಿದೆ, ಲಗ್ನ ಅಂತೂ ಆತ. ಇನ್ನು ಮದುವೆಗೆ ಬರ್ಲಾರ ಜನ ಟಿಪ್ಪು ನೇಂತ ಬರಾಕತ್ತಾಳ ಅಂತ ಹೇಳಿ ನಮ್ಮೂರು ಬಸ್ ಸ್ಟ್ಯಾಂಡ್ ಕಾಯ್ಕೊಂಡು ನಿಂತಿದ್ರವ್ವ. ಅಪ್ಪ ಮುಂದೇನಂತಪ್ಪ? ಮುಂದ ಅನ್ನಕಾರ ಇಲ್ಲ ನಿನ್ನವನು. ಹೊಸ ಮದುಮಗ ಕಿತ್ತಿ ಕಳ್ಸಾಕ ಒಂದು ಟಾಟಾ ಇಸಿ ಮಾಡ್ಕೊಂಡ ಬಂದು ಬಿಟ್ರವ. ಬಂದು ಬಸ್ ಸ್ಟ್ಯಾಂಡ್ ನಿಂತದ ಅಷ್ಟ. 4 ಜನ ಗಬಕ್ಕನ ಇಳಿದಾರ ನಿಮ್ಮ ಅವನ ಹೋತಗದ ನೋಡ. ಅಲ್ಲಪ್ಪ ಅಂದ್ರೇನಪ್ಪ ನಮ್ಮ ಅವ್ವಗ ಕುಂದ್ರಾಕು ಬರ್ತಿದ್ದಿಲ್ಲನಪ್ಪ? ನಿನ್ನವನು ನಮ್ಮೂರ ಜಾತ್ರೆಯಾಗ ನೀರ ಬರ್ತದಲ್ಲ, ತಿರ್ಕಲ್ಗೌಡ್ರು ಬೋರ್ನ್ಯಾಗ ನೀರು ಬರವ. ಅದನ್ನ ನೀರು ತಂದು ಕೊಂಟನ ಹೋಗಿದ್ದ ನೋಡ ನಿಮ್ಮ ಅವ್ವಂದು. ಆ ಮಕ್ಕಳ ಬೀಗ್ರಿ ಏನ್ ಅದಾರಲ್ಲ ನಿಮ್ಮ ಅವ್ವನ ಹೋತಗ ಬಂದು ಕಾಟಿನಿನೆಲ್ಲ ಡಬ್ ಅಂತ ಸಜ್ಜನ ಹೋಗದಂಗ ಹೋಗ್ಬಿಟ್ರೆ ಬೇವ. ಅಯ್ಯಪ್ಪ ಅಲ್ಲಪ್ಪ ನೀ ಯಾಕಪ್ಪ ಅಂತಕಿನ ಮಾಡ್ಕೊಳಕ್ ಹೋಗಿದ್ದಿ? ಆಗಿಲ್ಲಾಗ ಹೇಳಿದ್ನಲ್ಲ ಮಗಳ ವರದಕ್ಷಿಣೆ ಆಶೆಯಾಗ ಅಂತ ಹೇಳಿ ನೋಡು ವರದಕ್ಷಿಣೆ ಆಸೆಗೆ ಅಂತಕಿನ ಮಾಡ್ಕೊಂಡಿ. ಮುಂದೆ ಏನಾತಪ್ಪ ನೀನು ಪಜೀತಿ? ಮುಂದ ಅನ್ನಕರೇ ನಾನಿನ್ನವನು ಆ ಮಕ್ಕಳು ಬೀಗ್ರಿ ಏನ್ ಅದಾರಲ್ಲ ನಿಮ್ಮ ಅವ್ವನ ಕಾಟಿನ ಮೇಲೆ ಒಗ್ಯಬೇಕಾರ ಪಕ್ಕದಲ್ಲೇ ಅವ್ರೆಂತವ್ರಪ್ಪ? ಅಲ್ಲಪ್ಪ ಅವ್ರು ಬಕ್ಕಬಾರ್ಲೆ ಮಗನ್ ಹೋದ್ರ ಮತ್ತೆ ನಿಮ್ಮದು ಸ್ಪಷ್ಟನೆ ಐತೆ.
ಫಸ್ಟ್ ಇಟ್ಟ ನಿನ್ನ ಅವನು ಮಧ್ಯಾಹ್ನ ಹೊತ್ತಿನಾಗ ಎಲ್ಲರೂ ಬೀಗರು ಕೂರಿ ತಿಂದು ಹೋದ್ರ ಕದ ಹಾಕಿದ್ವಿ ಶುರು ಮಾಡಿದೆವು ನಮ್ಮ ಡ್ಯೂಟಿನ. ಅದು ನಿನ್ನ ಗದ್ದ 5 ನಿಮಿಷಾಗ ತುಂಬ್ತವ ಟೂಬ. ಯಪ್ಪ ಬಾರಿ ನಾಚಿಗೆ ಬಿಟ್ಟ ಅಂದ್ಬಿಟ್ಟು ಹಾಡ ಆಗ್ರ ಮಧ್ಯಾಹ್ನ ಶುರು ಹಚ್ಕೊಂಡೆ ಅಂತ ಹೇಳ್ತಲ್ಲ ನಿನ್ನ ಎಷ್ಟು ನಾಚಿಕೆ. ಕೆಳ ಕಂಡ್ರ ಎಲ್ಲರ ದುಃಖ ನಿಲ್ತೈತನ ಹೆಂಗಾರ ಯಾಕಾಗಲಿ ಅಂದ ಹಗಲಿ ಮಾತಂಗ ದುಡ್ದೆ ನಿಮ್ಮವ್ವ ಪೂರಾ ದಿನ ಬೀಳಿಲ್ಲವ 8 ತಿಂಗಳು ತುಂಬ ಮಾತ್ರ ಬೆಳಕತ್ತಿತ್ತ ಯಾಕಲ್ಲ ನನ್ನ ಎಂಟಾಗ ಕರಿದ ತಡೆ ಅಂದ ರಕ್ತ ತಡವ ಯಾಕ ಸ್ವಂಟ ನೋಡ್ತೈತಿ ಅಂದ್ಲ. ಹಂಗ ಆಂಬುಲೆನ್ಸ್ಗಾರ ಫೋನ್ ಮಾಡಿ ಬರ್ತಾನ ತಡೆಯುವ ಅಂತ ಹೇಳಿ ಹಿಂಗ ಒಳಗೆ ನಿಮ್ಮ ಊನ ಹೊಟ್ಟಾಗಿಂದ ಬಂದು ಮಗಳ ಚಿಟಾನ್ ಅಂತ ಚೀರ್ಬಿಟ್ಟಿ ಒಳಗೆ ಬಂದು ನೋಡ್ತದೆ ನಾನು ಏನ್ ಅಯ್ಯೋ ಏನು ದೇವಯ್ಯಪ್ಪ ನಮ್ಮವ್ ಸತ್ತ ಹೋಗ್ಬಿಟ್ಲ. ಕೊಂದೆಲ್ವಾ ಹೆಂಗಾರ ಯಾಕಾಗಲಿ ಅಂದು ಮಂಗಾರ ಹಾಲು ಕೈದ ಸಂಚಿಷ್ಟ ಹೊಲದ ಹೋಗಿ ಒಂದು ಆಕಳ ತಗ ಬಂದೆವ. ಅದು 4 ಮನೆ ಆಕಳ. ಅದು ಎಷ್ಟು ಬರೀ ಒಂದ ಹೊತ್ತ ಹಾಲು ಕೊಡೋದ. ಇದೆಲ್ಲ ಬೇಡ ಅಂತ ಹೇಳಿ ನಮ್ಮ ಊರು ತಿರುಕನಗೌಡರಿಗೆ ಫೋನ್ ಮಾಡಿದೆ. ಗೌಡ್ರ ಈ ಆಕಳ ಹಾಲು ನನ್ನ ಮಗಳಿಗೆ ದಕ್ಕಾಕೊಲ್ದು ಶುಕ್ರವಾರ ದಿವಸ ಹಾಸಮೈಗಾರ ಹೋಗಿ ಒಂದು ಚಲೋದ ಒಂದು ಆಕಳ ತರ ಬರ್ರಿ ಅಂದ. ಆತ ನಡಿಲ್ಲ ಅಂದ್ರೆ ಅಲ್ಲಿ ಹೋದೆ ಹೋಲೋದು ಇಲ್ಲವಾ ಎರಡು ಮಲಿದು ಆಕಳ ತಂದೆ. ಅದು ಒಂದು ಹೊತ್ತಿಗೆ 3-4 ಲೀಟರ್ ಹಿಂಡಾದ ಆ ಹಾಲು ಹೆಂಗ ಕುಡಿತಿದ್ದೀವಿ ಹೆಂಗೆ ಹಂಗಂಗ ನೀನು ದುಂಡು ಹಾಕ್ಯಂತ ಬಂದೇವ. ಗೊತ್ತಾತಿಲ್ಲ ನೀನು ಹಂಗ ಹಾಲು ಕುಡಿಸಿ ಹಿಂಗೆ ಮಾಡಿರ್ತೀನಿ ಬರೋಬ್ಬರಿ ಮಾಡಿದ. ಯಪ್ಪ ಅಲ್ಲಪ್ಪ ನಿನಗೆ ಈಗರ ಪಜಿ ತೆಗಿದ್ದು ಗೊತ್ತಾತಿಲ್ಲ. ಹಿಂಗ ವರದಕ್ಷಿಣೆ ಆಸೆ ಬಿದ್ರ ಕೊನೆಗೆ ಜೀವನ ಅಧೋಗತಿಯಾಗಿ ಹೋಗ್ಬಿಡತ್ ನೋಡಪ್ಪ. ಹೌದವಾ ನೀ ಹೇಳ ಮಾತು ಕರೆ ಐತಿ. ವರದಕ್ಷಿಣೆ ಆಶಾ ಪಟ್ಟು ಎಂತರ ಮದುವೆಕ್ಕಿಂತ ಯಾವ್ದಾರ ಒಂದು ಬಡವರು ಹುಡುಗಿ ಮದುವೆ ಆಗೋದು ಬೆಸ್ಟ್ ಐತಿ ನೋಡುವ. ನೋಡಿ ಮಾಡ್ಕೋಬೇಕಿತ್ತು. ನಡೆಯುವ ಮಗಳ ಹೋಗೋಣ ಎಲ್ಲಿಗೆ ಮನೆಗೆವಾ ಮತ್ತೆಲ್ಲಿ ಹೋಗೋಣ. ಅಲ್ಲ ನಿನ್ನ ಸಂಬಂಧ ಬಿಸಿ ಬಿಸಿ ಅಡಿಗೆ ಎಲ್ಲ ಮಾಡಿಟ್ಟಿನಿ. ಹಾಲು ಹೌದವ್ವ ಕಾಯಿಸಿಟ್ಟಿನಿ. ನಡೆಯುವ. ಕುಡಿಯಂತಿಪ್ಪ. ನಡೆಯುವ. ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ. ವರ್ಧನ ಈ ಪಟೇಲನೆಂದರೆ ಪರಮಾತ್ಮನೆಂದು ತಿಳಿದುಕೊಂಡಿರುವ ಈ ಜನತೆಯಲ್ಲಿ ನೀನೊಬ್ಬನೆಲ್ಲ ನನಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡಿ ಹೋದಿಯಲ್ಲ. ಈ ಪಟೇಲ ಮನಸ್ಸು ಮಾಡಿದರೆ ಕ್ಷಣಾರ್ಥದಲ್ಲಿಯೇ ನಿನ್ನನ್ನು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತೆ ಮಾಡುತ್ತಿದ್ದೆ. ಯಾಕೆ ಬಿಟ್ಟಿದ್ದೇನೆ ಗೊತ್ತಾ? ನಿನ್ನ ಒಬ್ಬ ಸತ್ಯವಂತ ಸಂಪನ್ನನಿದ್ದಾನೆಂದು ಇಲ್ಲದಿದ್ದರ ಮಗನ ಈ ಸ್ವತ್ತಿಗೆ ನಿನ್ನ ಹೆಣ
ಜೀವ ಪಾಲಾಡುತ್ತಿತ್ತು. ವರ್ಧನ, ಇದೇ ರೀತಿ ನೀನು ಇನ್ನೊಂದು ಸಾರಿ ಈ ಪದೆಯಲ್ಲ ಮನೆಗೆ ಬಂದರೆ ನಿಮ್ಮ ಪಾಲಿಗೆ ಯವನಾಗಿ ನಿನ್ನನ್ನು ಒಬ್ಬೊಯ್ಯುವ ಯಮಧರ್ಮನ ಆಗದಿದ್ದರೆ ನನ್ನ ಹೆಸರು ತಿಳಿಸಿ ಪಾಟೇಲನೇ ಆಶಾ ಬನ್ನಿ ಪಟೇಲ್. ಒಳಗಡೆ ಏನು ಮಾಡುತ್ತಿರುವೆ? ನಾಳೆ ಯುಗಾದಿ ಅಮಾವಾಸ್ಯೆ, ಅದಕ್ಕೆ ಮನೆ ಕ್ಲೀನ್ ಮಾಡ್ತಿದ್ದೆ. ನೋಡು ಆಶಾ, ಈಗ ಮನೆ ಕೆಲಸ ಮಾಡುವುದನ್ನು ಬೇಡ. ನಿನಗಾಗಿ ಮಾಡಿದ ಮೇಲೆ ಹೊಸ ಸೀರೆಯನ್ನು ತಂದಿದ್ದೇನೆ. ಅದನ್ನು ಉಟ್ಟುಕೊಂಡು ಇದನ್ನು ಆಗ್ಲಿ ಪಟೇಲ್. ಎಂಥ ಮುದ್ದಾದ ಹೆಣ್ಣು. ಚಿಕ್ಕವರಿರುವಾಗಿರುವುದನ್ನು ನನ್ನ ಮನೆ ಕೆಲಸ ಮಾಡುತ್ತಾ ಬಂದಿರುವ ಆಶಾಳ ಮೇಲೆ ಒಂದು ದಿನವೂ ಮನಸ್ಸಾಗಲಿಲ್ಲ. ಆದರೆ ಹಿಂದೇಕೋ ಏನು ಈ ನನ್ನ ಮನ ಈ ಬಡ ಹುಡುಗಿಯ ಸೌಂದರ್ಯದ ಮೇಲೆ ಬಿಟ್ಟು ಸರಿಯಬೇಕೆನ್ನುತ್ತದೆ. ಹೇಗಾದರೂ ಮಾಡಿ ನಾನು ಅವರನ್ನು ಇವತ್ತು ಎತ್ತಿ ಮುದ್ದಾಗಲೇಬೇಕು. ನಾನು ಓದ್ಕೊಂಡು ಬಂದಿದ್ದೀನಿ. ಎಂಥ ಸೌಂದರ್ಯ, ಎಂಥ ಭಿನ್ನಾಣ. ರಮ್ಯ ಊರ್ವಶ ವೇದಿಕೆಯರೆಲ್ಲರೂ ನಿನ್ನ ಮುಂದೆ ದೃಢಸ್ತಮಾನ. ಶಿಲ್ಪಿ ಕೆತ್ತಿದ ಶಿಲೆಗಿಂತಲೂ ಹೆಚ್ಚಿಗೆ ಹೊಳೆಯುತ್ತಿದೆ ಈ ನಿನ್ನ ಮಕ ಲಕ್ಷಣ. ಪಟೇಲ್ರೆ, ಏನ್ ಮಾತನಾಡ್ತಾ ಇದ್ದೀರಾ ನೀವು? ಇವತ್ತು ನೀವು ಮಾತಾಡುವ ಮಾತು ಯಾಕೋ ಸರಿ ಕಾಣ್ತಾ ಇಲ್ಲ. ಸರಿ ಕಾಣುತ್ತಿಲ್ಲ. ನಿನಗೇಕೆ ಆಶಾ? ನನಗೆ ಸರಿ ಕಾಣುತ್ತಿಲ್ಲ. ಆದರೆ ಏನು ಮಾಡುವುದು? ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳುತ್ತೀನಿ, ಈ ನಿನ್ನ ಗುಲಾಬಿಯಂತಿರುವ ಈ ನಿನ್ನ ಗಲ್ಲಕ್ಕೆ ಪಟೇಲ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಇದುವರೆಗೂ ನಿಮ್ಮ ಮಗಳಂತೆ ನಿಮ್ಮ ಸೇವೆ ಮಾಡಿಸ್ಕೊಂಡು ಈಗ ನನ್ನ ಮೇಲೆ ಮನಸ್ಸಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಆಸೆ ತೀರ್ಸ್ಕೊಳ್ತೀನಿ ಅಂತ ಹೇಳೋದಕ್ಕೆ ನಿಮ್ಮ ಮನಸ್ಸಾದ್ರೂ ಹೇಗ್ ಬಂತು? ಹೌದು ಆಶಾ, ನಾನು ಇದುವರೆಗೂ ನಿನ್ನನ್ನು ಮಗಳಂತೆ ಭಾವಿಸಿದ್ದೆ. ಸ್ವಂತ ಮಗಳ ಸ್ಥಾನವನ್ನೇ ಕೊಟ್ಟಿದ್ದೆ. ಆದರೆ ಏನು ಮಾಡುವುದು ಆಶಾ? ತುಂಬಿ ತುಳುಕುತ್ತಿರುವ ಈ ನಿನ್ನ ಯೌವನ ನನ್ನನ್ನು ತಂದೆಯಾಗಿರುವುದಕ್ಕೆ ಬಿಡುತ್ತಿಲ್ಲ. ಪಟೇಲ್ರೆ, ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳುತ್ತಿದೆ, ಅಪ್ಪಿ ಉದ್ದಾಡಬೇಕಿದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಇದುವರೆಗೂ ನೀವು ದಣಿದು ಬಂದಾಗ ನಿಮ್ಮ ಮಗಳಂತೆ ನಿಮ್ಮ ಕಾಲು ಒತ್ತಿ ನಿಮ್ಮ ಸೇವೆ ಮಾಡಿ ನಿಮ್ಮ ಮಗಳಂತಿರುವ ಆಶಾ ನಾನು. ಅದು ನನ್ನ ತಪ್ಪಲ್ಲ ಆಶಾ. ಈ ನಿನ್ನ ಸೌಂದರ್ಯದ ತಪ್ಪು, ಈ ನಿನ್ನ
ವಯಸ್ಸಿನ ತಪ್ಪು. ಇದುವರೆಗೂ ಈ ನಿನ್ನ ವಯಸ್ಸು ಮಗಳಂತೆ ಕಾಣುತ್ತಿತ್ತು. ಅದಕ್ಕೆ ಸ್ವಂತ ಮಗಳ ಸ್ಥಾನವನ್ನೇ ಕೊಟ್ಟಿದೆ. ಬಟ್ ಈ ನಿನ್ನ 18ನೇ ವಯಸ್ಸು ನನ್ನನ್ನು ಕೈ ಮಾಡಿ ಕರೆಯುತ್ತಿದೆ. ತುಂಬಿಯಲ್ಲಿರುವ ಮಕರಂದವನ್ನು ಹೀರುವ ತುಂಬಿ ನೀನಾಗು ಬಾ ಎಂದು. ಅದಕ್ಕಾಗಿ ಮನೆಯಲ್ಲಿರುವ ಆಳುಗಳನ್ನೆಲ್ಲ ಬೇರೆ ಕೆಲಸಕ್ಕೆಂದು ಕಳಿಸಿದೆ. ಈಗ ಈ ಮನೆಯಲ್ಲಿ ನಮ್ಮಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸುಮ್ಮನೆ ಸತ್ಯವನ್ನು ಸೇರುವ ಈ ಪಟೇಲನ ಮನಸ್ಸನ್ನು. ಬೇಡ ಪಟೇಲ್ರೆ, ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನು ಮಾತ್ರ ಹಾಳು ಮಾಡಬೇಡಿ. ನೋಡಿ, ನಿಮ್ಮ ಮನ ತನಿಸೋದಕ್ಕೆ ಬೇಕಾದ್ರೆ, ನಿಮಗೆ ಆನಂದವಾಗೋದಕ್ಕೆ ನಾನು ಹಾಡು ಹೇಳ್ತೀನಿ. ನಿಮ್ಮ ಮಗಳಲ್ಲಿರುವ ನನ್ನ ಶೀಲ ಮಾತ್ರ ಹಾಳು ಮಾಡಬೇಡಿ ಅಂತ. ಹಾಡುತ್ತೀಯ? ಹಾಡು ಹಾಗಾದರೆ ಈ ನಿನ್ನ ಹಾಡಿನಿಂದ ನನಗೆ ಸ್ವರ್ಗ ಸುಖ ಸಿಕ್ಕರೂ ಸಿಗಬಹುದು.
ಕರೆಕ್ಟ್. ಆ ಸ್ವರ್ಗವೇ ನಿನ್ನಲ್ಲಿದೆ. ನಿನ್ನ ಹಾಡಿನಿಂದ ಆ ರಮ್ಯ ಊರ್ವಶಿಯರನ್ನು ಕಂಡಿ. ಇದುವರೆಗೂ ನಾನು ಎಷ್ಟೋ ಹೆಂಗಸರ ಮೈ ಮುಟ್ಟಿ ಸುಖ ಪಟ್ಟಿದ್ದೆ. ಆದರೆ ನಿನ್ನ ಕೈ ಮುಟ್ಟಿದಷ್ಟು ಸುಖ ಸಿಕ್ಕಿರಲಿಲ್ಲ. ಆದರೆ ಈಗಲೇ ನಾನು ನಿನ್ನ ಮೈ ಮುಟ್ಟಿ ಸುಖ ಪಡ್ತೇನೆ. ಕೈ ಬಿಡಲೇ ನನ್ನನ್ನು. ಯಾರೇ ನೀನು ನನ್ನ ಮನೆಗೆ ಬಂದು ಕಿರಿಚಾಡುವ ಕುರಿಮರಿ? ಪಾಟೀಲ, ನಿಮ್ಮಂತ ಕಾಡು ಪ್ರಾಣಿಗಳನ್ನು ಅರಿದು ತಿನ್ನಲು ಬಂದಿರುವ ನೋಡು ಕಿರಣ್, ನಾನು ಯಾರು ಗೊತ್ತಾ? ಬಾದಿಲ, ಬೀಸಿ ಬಾದಿಲ. ಸುಮ್ಮನೆ ಈ ಪಾಠ ಸತ್ತು ಹೋಗಬೇಡ. ಇಲ್ಲಿಂದ ಚಾರಣಿ ಮಗನ ಪಡೆಯಲ, ತಾಯಿಯಂತೆ ಮುದ್ದಾಗಿ ಬೆಳೆಸಿದ ಈ ನನ್ನ ಅಕ್ಕನನ್ನು ನಿನ್ನ ಹತ್ತಿರ ಬಿಟ್ಟು ನಾನು ಏನೇ ಅಂತ ಓಡಿ ಹೋಗಲೇ? ಇದು ನನ್ನಕ್ಕ ಬೆಳೆಸಿದ ಗಂಡು ದೇಹ. ಇವನ ಮಾನ ಪ್ರಾಣದ ಸಲುವಾಗಿ ಸದಾ ರಕ್ಷಣೆಗಾಗಿರುತ್ತೇನೆ. ರಕ್ಷಣೆಗಾಗಿ ನಿನ್ನಕ್ಕನ ಮಾನ ಪ್ರಾಣ ಕಾಪಾಡುವುದಕ್ಕಿಂತ ಈ ಪಡೆಯದ ಕೈಯಿಂದ ನಿನ್ನ ಪ್ರಾಣವನ್ನು ರಕ್ಷಣೆ ಮಾಡಿದ್ದು ಗಂಡನೆ ಎಂದು ತಿಳಿಸ್ತೇನೆ. ನನ್ನ ತಮ್ಮನವರು ಏನು ಮಾಡಬೇಡಿ. ಮೊದಲು ಇವರನ್ನು ಸುಟ್ಟು ಹಾಕಿ ನಂತರ ನಿಮ್ಮ ದೇಹ ಸುಖವನ್ನು ತರುತ್ತೇನೆ. ದೇವತೆ ಅಂತಿದ್ದ ಈ ನನ್ನ ಅಕ್ಕನನ್ನ ಅತ್ತೆ ಮಗನೇ. ಅಕ್ಕ, ನಿನ್ನ ಕಾಲಲ್ಲಿರುವ ಚಪ್ಪಲಿಯನ್ನು ಕೊಡಕ್ಕ, ಅದೇ ಚಪ್ಪಲಿಯಿಂದ ಇವನ ಮುಖಕ್ಕೆ ಹೊಡೆದು ನಿಮ್ಮ ಒತ್ತ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕ್ರಾಂತಿಯ ಕಿರಿಕಿರ ಕುಮಾರನೇ ಅಲ್ಲ. ಕಿರಣ, ಏನಂತ ಬಗಳದಲೇ ಮಗನ? ಈ ಬಾಟೆಯನ್ನು ನಿನ್ನ ಅಕ್ಕನ ಚಪ್ಪಲಿಯಿಂದ ಹೊಡೆದು ನಿನ್ನ ಸೇಡನ್ನು ಸೇರಿಸಿಕೊಳ್ಳುತ್ತೇನೆ ಎಂದು ನೀನು ನಿಜವಾದ ಗಂಡಸೆ ಆಗಿದ್ದರೆ ನಾನು ಪಟ್ಟ ಸಾಲವನ್ನು ಕೊಟ್ಟು ಈ ನಿನ್ನ ಅಕ್ಕವನ್ನು ಕರೆದುಕೊಂಡು ಹೋಗು. ಇಲ್ಲ, ಈ ನಿನ್ನ ಅಕ್ಕಳನ್ನು ನನ್ನ ಹತ್ತಿರ ಮುಂದೆ ಮಾತನಾಡಬಿಡಲೇ ಅಯೋಗ್ಯ. ಇವತ್ತೊಂದು ದಿನ ನನಗೆ ಸಮಯ ಕೊಡು. ನಾಳೆ ಬೆಳಗಾವಿನೊಳಗೆ ನೀನು ಕೊಟ್ಟ ಸಾಲವನ್ನು ಬಡ್ಡಿ ಸಮೇತ ನಿನ್ನ ಮುಖದ ಮೇಲೆ ಎಸೆಯುತ್ತೇನೆ. ಮೇಲೆ ನನ್ನ ಹಣವನ್ನು ಇವತ್ತು ಒಂದು ದಿನ ನಿನ್ನ ಹತ್ತಿರ ಇಟ್ಟುಕೊಳ್ಳಬೇಕಾದರೆ ಇವತ್ತೊಂದು ದಿನ ಈ ನಿನ್ನ ಅಕ್ಕಳನ್ನು ನನ್ನ ಹತ್ತಿರ ಬಿಟ್ಟು ಹೋಗು. ಇವತ್ತಿನ ಬಡ್ಡಿ ಕೊಡಬೇಡ, ನಾಳೆ ಬಂದು ಕರೆದುಕೊಂಡು ಹೋಗು. ಪಟೇಲ್ರೇ, ಏನಿದು ಅಸಭ್ಯ ವರ್ತನೆ? ಬಡವರಿದ್ದಾರೆಂದು ಈ ರೀತಿ ಮಾತಾಡುವುದು ಸರಿಯಲ್ಲ. ಏ ಗುಣವಂತ, ಅದನ್ನೆಲ್ಲ ಕೇಳುವುದಕ್ಕೆ ನೀನಾರು? ಯಾಕೆ ಇವರು ಕೊಡಬೇಕಾದ ಸಾಲವನ್ನು ನೀನು ಕೊಡುತ್ತೀಯ ಅಥವಾ ನಿಮ್ಮಪ್ಪ ಕೊಡುತ್ತಾನ? ಪಟೇಲ್ರೇ, ಬಾಯಿಗೆ ಬಿಗಿಡಿದು ಮಾತನಾಡಿ. ಎಷ್ಟಿದೇವರ ಕೊಡಬೇಕಾದ ಸಾಲ? ಯಾಕೆ
ಕೊಟ್ಟು ಹೋಗುತ್ತೀಯೇನು? ಕೊಟ್ಟು ಕಳೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಪಟೇಲ್ರಿ. ಎಷ್ಟಿದೆ ಅವರು ಕೊಡಬೇಕಾದ ಸಾಲ? 1 ಲಕ್ಷ. ಏನು 1 ಲಕ್ಷನಾ? ಇಲ್ಲ ಇಲ್ಲ, ನಮ್ಮ ಸಾಲ ಅಷ್ಟೊಂದಿಲ್ಲ. ನಾವು ತೆಗೆದುಕೊಂಡಿರೋದು ಕೇವಲ 30,000 ಮಾತ್ರ. 30,000 30,000 ತೆಗೆದುಕೊಂಡು 30 ವರ್ಷಗಳೇ ಕಳೆದು ಹೋಯಿತು. ಅದಕ್ಕೆ ಬಡ್ಡಿ ಯಾರು ಕಟ್ಟುತ್ತಾರೆ? ನೋಡಿ ಪಟೇಲ್ರಿ, ನೀವು ಕೊಟ್ಟ ಸಾಲ 1 ಲಕ್ಷನೇ ಆಗಿರಲಿ, ಅದನ್ನು ನಾನು ತೀರಿಸಿಕೊಳ್ಳುತ್ತೇನೆ. ಈಗ ನನ್ನ ಹತ್ತಿರ 50,000ವಿದೆ. ಇನ್ನು 50,000 ಸಾಯಂಕಾಲ ಬಂದು ಕೊಡು. ಸಾಯಂಕಾಲ ಅಲ್ಲ ಕೊಡವಂತ. ಒಂದು ಕ್ಷಣ ಈ ನನ್ನ ಹಣವನ್ನು ನಿನ್ನ ಹತ್ತಿರ ಇಟ್ಟುಕೊಳ್ಳಬೇಕೆಂದರೆ ನೀನು ತೆಗೆದುಕೊಂಡಿರುವ ಸಮಯದವರೆಗೂ ನನ್ನ ಮನೆಯಲ್ಲಿ ಹೆಂಡಿ ಕಸ ಬಳಿಯುತ್ತಾ ಈ ಮನೆಯಲ್ಲಿ ಬಿದ್ದಿರಬೇಕು. ಬಿದ್ದಿರುತ್ತಾನೆ. ಏ ಪಟೇಲ, ನೀನಾಡಿದ ಮಾತುಗಳ ಇವನ ತಮ್ಮಂದರಿಗೆ ಗೊತ್ತಾದರೆ ನಿನ್ನ ನ್ಯಾಯವಿಗೆಯನ್ನು ಸೀಳಿ ರಕ್ತ ಕುಡಿಯದೆ ಮಾತ್ರ ಬಿಡಲಾರರು. ರಕ್ತ ಕುಡಿಯದೆ ಲೇ ಕಿರಣ, ರಕ್ತ ಕುಡಿಯುತ್ತಾನೆಂದು ಬಂದವರೆಲ್ಲ ಈ ಪಟೇಲನ ಕೈಯಲ್ಲಿ ರಕ್ತ ಹರಿಸಿ ಹೋಗಿದ್ದಾರೆ. ಸುಮ್ಮನೆ ಇಲ್ಲದನ್ನು ಮಾತನಾಡಿ ಸತ್ತು ಹೋಗಬೇಡ ನನ್ನ ಕೈಯಲ್ಲಿ. ನೋಡಿ ಪಟೇಲ್ರಿ, ನೀವು ಕೊಟ್ಟ ಸಾಲ 1 ಲಕ್ಷನೇ ಆಗಿರಲಿ. 1 ಲಕ್ಷ ಕೊಡುವಂದ್ರೆ ಹೇಗೆ ಸಾಧ್ಯ? ನಿತ್ತ ಕಾಲಿನ ಮೇಲೆ. ಬೇಕಾದ್ರೆ ನನ್ನ ಮೇಲೆ ವಿಶ್ವಾಸವಿರದಿದ್ದರೆ ನನ್ನ ಮನೆ ಉತ್ತರವನ್ನು ತೆಗೆದುಕೊಂಡು ಇವರನ್ನು ಬಿಟ್ಟು ಬಿಡಿ. ಹೇಳಿ ಗುಣವಂತಪ್ಪ, ಈ ಪಾಟೀಲಿಗೆ ಹಣ ಕೊಡಬೇಕಾದವನು ನಾನು. ಬೇಕಾದರೆ ನನ್ನ ಮನೆಯ ಪತ್ರವನ್ನೇ ಅವನಿಗೆ ಬರೆದು ಕೊಡುತ್ತೇನೆ. ತಿಪ್ಪಿ ಅಂತಿರುವ ನಿನ್ನ ಮನೆಯ ಪತ್ರವನ್ನು ತೆಗೆದುಕೊಂಡು ನಾನೇನು ಮಾಡಲ್ಲ. ನಿಮ್ಮನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದಾನಲ್ಲ ಈ ಗುಣವಂತ, ತನ್ನ ಮನೆಯ ಪತ್ರವನ್ನು ಕೊಟ್ಟು ನಿಮ್ಮನ್ನು ಬಿಡಿಸಿಕೊಂಡು ಹೋಗಿ ಬಡವರ ಉದ್ಧಾರಕನಾಗಲಿ. ಆಯ್ತು ಪಟೇಲ್ರಿ, ತೆಗೆದುಕೊಳ್ಳಿ ನನ್ನ ಮನೆಯ ಪತ್ರವನ್ನು. ಬೇಕಾದ್ರೆ ನನ್ನ ಕಡೆಯಿಂದ 1 ಸೈನಾಗಲಿ ತೆಗೆದುಕೊಳ್ಳಿ. ಪಟೇಲ್ರಿ, ಇನ್ನು ನಾವು ಬರುತ್ತೇವೆ. ಆಶಾ, ಕಿರಣ, ಬನ್ನಿ ಹೋಗೋಣ. ಬಡವರ ಬಡವ ದೀನ ದರಿದ್ರ ದಯಾಕರೆಂದು ಕರೆಯುತ್ತಿರುವ ನೀನು ನನ್ನ ಕೈಯಲ್ಲಿ ನಿನ್ನ ಮನೆಯ ಪತ್ರವನ್ನು ಕೊಟ್ಟು ಹೋದಿಯಲ್ಲ, ಇಂದಿಗೆ ಆ ನಿಮ್ಮ ಮನೆ ಆಯಿತು ಈ ಪಟೇಲನ ಹೆಸರಿಗೆ. ಗುಣವಂತ, ಕಾಲ ಸೂರ ಕೇಳು ನೆಟ್ಟಿ ಮಾತನಾಡುತ್ತಿರುವಲ್ಲ, ಇದೇ ಜನರ ಎದುರಿಗೆ ನಿನ್ನನ್ನು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತೆ ಮಾಡದಿದ್ದರೆ ನನ್ನ ಹೆಸರು ಸಿ ಪಾಟೇಲನೆಯ. ಅನೋಟಿಯ ಬಸ್ ಸ್ಟ್ಯಾಂಡ್ ಚಂದಿತ್ತು ಮೈ ಕಟ್ಟ
ಹೊತ್ತಾಗ ಗಾಡಿ ತಗೊಂಡ ಸ್ವಲ್ಪ ಸೈಡ್ ಜಾಗ ಸಿಗೋದು ನೋಡಿ ಒಂದು ನಮ್ನೆ ಕಿರ ಗುಂಗಿ ಒಳಗ ಇರ್ತಾಗ ರುಯ್ 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 ಅಂತ ನೀವು ಬಂದ ಜಾಗ ತುಂಬ ಆಜು ಬಾಜು ಜಾಗನ ಇಲ್ಲ. ಈಗ ನೋಡಿದ್ರ ನಂದ ಪಾಳಿ ಐತಿ ಗಾಡಿ ತಗೊಂಡ್ ಹೋಗಾಕ್ ಸಾಧ್ಯ ಏ ತಮ್ಮ ಗಾಡಿ ಬಂದೆ ಹಾಕೋರಿ ಆರೋಟೆ ಸರ್ ಕಣ್ಣ ಮತ್ತೆ ಕಣ್ಣ ತೆಗೆದಣ ಆರೋಟಾಗಿರ್ತೀರಿ ಹಾಕೋರಿ. ಏನಾರ ಮಾಡಿ ನಮ್ದು ತೆಲಿಗೆ ಕೆಲ್ಸ್ಬಿಡ್ತಾರೆ. ಅಲ್ಲ ಅದಲ್ಲ ರಿಕ್ಷಾ ಒಂದ್ ಗಾಡಿ ಏನೈತಿ ಇರೋಣಂದ ಯಾಕ ಆಮೇಲೆ ಏನಾರ ಲಗೇಜ್ ಹೇಳದ ಏ ಲಗೇಜ್ ಏನೂ ಇಲ್ಲ, ನಾನ ಹೋಗುದಿತ್ತು ಊರಿಗೆ, ಅದಕ್ಕೆ ಕೇಳಿದೆ. ನೋಡ್ ಮಲ್ಲಿ ಈಗ ಇರೋಣದ ಬಾಳೆ ಅಲ್ಲ ನಂದು ಬಾಳೆ ಐತಿ ಹತ್ತುವ ಹೋಗೋಣ. ಅಲ್ಲಪ್ಪ ನಾನು ನಿನ್ನ ಗಾಡಿ ಹತ್ತಂಗಿಲ್ಲ. ಯಾಕೆ ಮಲ್ಲಿ ಎದಕ್ ಬರಂಗಿಲ್ಲ? ನಮ್ಮಪ್ಪ ನಿನ್ನ ಗಾಡಿ ಹತ್ತಿ ಬರಂತ ಯಾಕೆ ಗೊತ್ತನು? ತಗ್ಗು ನೀನದೇ ಅಲ್ಲ ಫಾಸ್ಟ್ ಆಗಿ ಓಡಿಸ್ತಿ ಅಂತ ಗಾಡಿನ ತಗ್ಗು ನೀ ಬಂದ್ರ ಒಟ್ಟಕ್ಕೆ ನೀ ಗೇರ ಹಾಕಂಗಿಲ್ಲ ಅಂತ, ಹಾಗಾಗಿ ಬ್ರೇಕ್ ಹಾಕ್ಲಾರ್ದಾಗ ಸ್ಪೀಡಾಗಿ ಓಡಿಸ್ಬಿಡ್ತಿ ಅಂತ. ಅದಕ್ಕೆ ನಮ್ಮಪ್ಪ ಹೇಳ್ದ ಅವ್ನ ಗಾಡ್ಯಾಗ ಹತ್ತದಾದ್ರೆ ಈರಣ್ಣ ಗಾಡ್ಯಾಗ ಹತ್ತು ಅಂತ. ಲೇ ಮಲ್ಲಿ ನಿಮ್ಮ ಅಪ್ಪಗೆ ಏನ್ ಬರ್ತೈತಿ ಅವನ ಗಾಡಿದಾಗೆ ಒಂದ್ ಸಲ ಗಾಡಿ ಸ್ಟಾರ್ಟ್ ಮಾಡಿ ಒಂದ್ 2-3 ಗೇರ್ ಚೇಂಜ್ ಮಾಡ್ಕೊಂಡ ಸ್ಟಾಪ್ನಾಗ ಬಿಟ್ಟೆ ಅಂದ್ರ ಸ್ಟಾಪ್ ಸಿಗತಂಗ ಹೊಡ್ದದ್ದ ಗಾಡಿನ ಅದೇ ನೀ ಹಂಗ ಗಾಡಿ ಹೊಡಿತಿ ಅಂತ ಹೇಳಿದ್ರೆ ನಿನ್ನ ಗಾಡ್ಯಾಗ ಬೇಡ ಅಂದಾರ ನೋಡು. ಲೇ ಹುಡುಗಿ ಆ ಬಸ್ಸ ಗಾಡಿ ಎತ್ತದ ಹೊಡೆದಲ್ಲ ಲೇ ಅಲ್ಲ ಹೀಗೆ ನೀ ಎದ್ರಂತ ಹೊಡೆದಕ್ಕೆ ಅವ ಅದಲ್ಲ ಬಸ್ಸಿಗೆ ಗಾಡಿ ಬಾಗಿಲು ಮುಂದೆ ಹಚ್ಚಿ ಮಂಗಳೂರಿಗೆ ಹೋದ, ಅಲ್ಲ ಬೆಂಗಳೂರಿಗೆ ಹೋದ. ಲೇ ಮಲ್ಲಿ ಅವ ಗಾಡಿ ಎತ್ತದ ಹೊಡೆದಕ್ಕಲ್ಲ ಲೇ ಮಂಗಳೂರು ಸೇರಿದ ನಿಮ್ಮಂತ ಹುಡುಗಿಯ ಸಂಬಂಧ ನಮ್ಮಂತ ಹುಡುಗಿಯ ಸಂಬಂಧ ಅದು ಹುಡುಗರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ನು ನಾವು. ಹುಡುಗಿ ನಿಮ್ಮಂತ ಹುಡುಗಿಯ ಸಂಬಂಧ ತಲೆ ಕೆಚ್ಕೊಂಡ ದುಡ್ಡೆಲ್ಲ ನಿಮ್ ಚೀಲ ತುಂಬಿ ಹೌದಾ? ಹಂಗಾರೆ ಹುಡುಗಿಯರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದ ಅಂದಾಗ ಆಯ್ತು, ಹೌದಿಲ್ಲ? ಮತ್ತ ದುಡಿಯಕ್ ಹೋಗಿ ಎಲ್ಲಿ ಹೋಗೋಣ ಅಲ್ಲಿಗೆ ಗಾಡಿ ತಗೊಂಡ್ ಹೋಗಿ ಮಗ ಅದನವ ಹುಡುಗಿ ದುಡಿಯಕ್ ಹೋದಕ್ಕೆ ಎಲ್ಲೂ ಕೂಡ ಅಲ್ಲೇ ಹೋಗಿದ್ದ. ಹೌದಾ? ಬಹಳ ತಲೆ ಕೆಡಿಸ್ಕೊಂಡಾಗ ನಮ್ಗೆ ಯಾಕ್ರಿ ಬೇಕು? ಮಾಡ್ಬಿಡು ಬೇರೆ ಯಾಕ್ರಿ ನಿಂದ್ರ ಚಿತ್ತ ಕೊಂಡಿ ತಾಳಯಪ್ಪ ಅಂದ ಬಂದು ತಾಳ ಮೈ ಮಲ್ಲಿ ಮುಂದ ಮತ್ತೆ ಆಕಾನ ದಿಲ್ ಧಡಕಾನ ಆಕಾನ ದಿಲ್ ಧಡಕಾನ ದಿಲ್ ಧಡಕಾನ ಯಾರ ಗಯಾ ಮುझे ಎಲ್ಲಿ ನೋಡಿದರೆ ನಿಂದ್ರ ಏಮಲ್ಲ ಹೋಗನಂತ ಯಾವ್ದಕ್ಕ ಉತ್ತರ ಮಾಡ್ತಿ ಹೌದು ಬಿಡು. ನಾ ಬರೋದ ಈಗ ಬಂದ ಯಾವ ಸಂತೆ ಮಾಡ್ಬಿಟ್ಟ ಅಂತ ಹೊಂಟಾರ ಅಂತ ಕೇಳ ಸಂತಿ ಏನೇನು ಮಾಡಿ ಅಂತ ಕೇಳಕತ್ತೀಯ? ಸಂತಿ ಸಂತಿ ಏನೇನು ತಗೊಂಡಿ ಅಂತ ಕೇಳಕತ್ತೀಯ? ಹೌದವಲ್ಲಿ ಸಂತೆ ಏನೇನ್ ಮಾಡಿ ಏ ಭಾರಿ ಭಾರಿ ಐತಿ ಸಂತಿ. ಚೌಳಿಕಾಯಿ, ಹೀರಿಕಾಯಿ, ಬದ್ನಿಕಾಯಿ, ಬೆಂಡೆಕಾಯಿ, ಸೌತಿಕಾಯಿ. ಕೂಡಲದಾವೇನ್ರಿ ಈಗ ಬರೀ ಊದು ತರುವ ತಗೊಂಡಾಳ ಕೂಡಲದಾವೇನ್ರಿ ಲೇ ಮಂಗ್ಯಾನ ಮಗನ ಮಲ್ಲ ದೊಡ್ಡದನ ತಗೊಂಡಾಕಿ ಚೀನ್ ಹಿಡ್ಸಕ್ಕಲ್ಲ ಲೇ ಅದಕ್ಕೆ ಬರೀ ಉದ್ದ ತಗೊಂಡಾಳ ಅಡಿ ಎಷ್ಟು ಗಿರಿಗಿರಿ
ಅಲ್ಲಲ್ಲಿ ಏನ್ ಮಾಡೋದಿಲ್ಲ ನಮ್ಮ ಆಯ್ಕೆ ಒಳಗಡೆ ತಗೊಂಡಿಲ್ಲ ಅಂತ ಕೇಳಾಕತ್ತಿಲ್ಲ ಆಕಿನ ಆಕೆ ಗಾಡಿನ ಇಂತಿಂತಾವ ಬೇಕಲೇ ಒಳಗಡೆ ಏ ಯಾವುದು ನಾನು ನಿಮ್ಮ ಹೊಲ ಬೆಳೆದಿಲ್ಲ ಒಳಗಡೆ ಸೈಜ್ ಹೇಳಿದೆ ಹಂಗ ಹೌದಲ್ಲ ಹಂಗಾರೆ ಇವ್ರದ್ದು ಹೊಲ ಐತಲ್ಲ ಹೊಲ ಐತೆ ಅಂತ ಕೇಳ್ತಿಯಲ್ಲ ರೀ ಮಗನ ಇವ್ರ ಪಕ್ಕ ಏರಿ ಜಮೀನಲ್ಲಿ ನಮ್ಗೆ ಕೆರ್ತಾಳ ಹೋಗಿ ನೋಡಿ ಸಾಕ ಪಕ್ಕ ಏರಿ ಜಮೀನ ನೋಡಿ ಸಾಕ ಮಿರಿ ಮೀನ್ ಸದ್ಯಾಗ ಹಂಗಾರೆ ಇವ್ರಪ್ಪ ಹೊಲ ಭಾಳ ಹದ ಮಾಡಿರ್ತಾನ ಕರ್ಕಿ ಒಟ್ಟ ವೆಜ್ಜೆ ಇಲ್ಲ ಸಾಕ ನನಗ ಕೊಟ್ಬಿಡ್ಲಿ ಮಗನ ಒಂದು ಬೇರೆ ಹುಸಿ ಆದಾಗ ಹೆಂಗ್ ಗೊಂಜಾಳ ಹಾಕಿ ನೋಡ ಹಂಗ ಹುಸಿ ಹೋಗ್ಲಾಗ ಬಿತ್ತಾನೆ ಇಟ್ಟಿರ ಇದು ಹೊಲ್ದಾಗ ಏಕೆ ನಮ್ಮಪ್ಪ ಮಸ್ತಂಗ ಹೌದನ ಹಂಗ ಎಲ್ಲ ಹೊಲ ಹದ ಮಾಡಿ ನಿಮ್ಮಂತವ್ರ ಕೈಯಾಗ ಕೊಡ್ತಾನಂತ ಮಾಡಿರನ ಏನಿಲ್ಲ ನೀವೇನ್ರ ನೀವು ಕುಂಟಿ ರಂಟಿ ತಗೊಂಡು ನಾವು ಹರಗ್ತೀವಿ ಅಂತ ಬಂದ್ರ ನೀವು ಹರ್ಗೋದೇನಿತ್ತಲ್ಲ ಆ ಕುಂಟಿ ರಂಟಿದ ಮಳಿ ನಮ್ ಪೂರ ಈ ಮಳೆ ಮೂಲ ನಮ್ಮ ನಾಟ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಮಾಡಿ ನಾಟ ಮಾಡ್ಕೊಳ್ತಾರೆ ತಮ್ಮ ಯಾವತ್ತಲೇ ನಿಮ್ಮ ಹಾಡ ದೋಸ್ತ ಭಾರಿ ಎಬ್ಬಿಸಿ ತೋರಿಸ್ತಾಳೋ ಗಗರಿ ಹುಡುಗರು ಹೋಗ್ಯಾವ ಹೌಹಾರಿ ಬಾದಾಮಿ ಜಾತ್ರಿ ಮಾಡೋನು ಖಾತ್ರಿ ಬರಬೇಕ ನೀರಾತ್ರಿ ಬಾದಾಮಿ ಜಾತ್ರಿ ಮಾಡೋನು ಖಾತ್ರಿ ಬರಬೇಕ ನೀರಾತ್ರಿ ಹೊಡಿದು ನಂಗಿಡವ ನಾಟಕ ಮಾಡುವ ಪೋರಿ ಕುಂತಾಳ ನೋಡ ಬಾರಿ ನಾಟಕ ಮಾಡುವ ಪೋರಿ ಕುಂತಾಳು ದೋಸ್ತ ಬಾರಿ ಎಬ್ಬಿಸಿ ತೋರಿಸ್ತಾಳೋ ಗಗರಿ ಹುಡುಗರು ಹೋಗ್ಯಾವ ಹಾರಿ ಬಾದಾಮಿ ಜಾತ್ರೆ ಮಾಡೋನು ಖಾತ್ರಿ ಬರಬೇಕ ನೀರಾತ್ರಿ ಬಾದಾಮಿ ಜಾತ್ರೆ ಮಾಡೋನು ಖಾತ್ರಿ ಬರಬೇಕ ನೀರಾತ್ರಿ ನಾಟಕ ಮಾಡುವ ಪೋರಿ ಅದು ಎಣ್ಣಿ ಬಾಳ ಭಾರಿ ಭಾರಿ ಎದ್ದ ತಾನು ಒಂದ ಮಿಂಚಿಂಗ ಮೇಕಪ್ಪ ಮಾಡಿಕೊಂಡ ಕಾಣತಿಯ ನೈಸ ಹೌದಾ ನಂದೇಶ್ವರ ಹುಡುಗನ ಜೋಡಿ ಡ್ಯಾನ್ಸಿಂಗ ಜನಾನ ಹುಡುಗ ಒಳಬಂದ ಹುಡುಗರು ನೋಡಿ ಆಗ್ಯಾವ ಹೌದ ಕೊಟ್ಟ ನೋಡಲಿ ಒಂದ ಚಾನ್ಸ ಕೇಳ ಹುಡುಗಿ ನನ್ನ ರಾತ್ರಿಗಳ ತನ ನಾಟಕ ನಾವು ಮಾಡೋನು ಹೈ ಕ್ಲಾಸ್ ರಾತ್ರಿಗಳ ತನ ನಾಟಕ ನಾವು ಮಾಡೋನು ಹೈ ಕ್ಲಾಸ್ ನಾಟಕ ಮಾಡುವ ಪೋರಿಗೆ ಕುಂತಾಳ ನೋಡ ಭಾರಿ ಭಾರಿ
ಹೌದಾ ಶುರು ಎಬ್ಬಿಸ್ತಾನೆ ತರ ಮಾಡಕ್ ಹೋಗಬೇಡಿ ಯಾವ್ದ ಹಂಗಂದ್ಯ ಅವ್ರ ಎಬ್ಸ್ಕೊಂಬಿಟ್ಟ ತಡ ಆಕೈತಿ ನಾನು ಎಬ್ಬಿಸ್ತೇನೆ ನೋಡೋಣ ಎಬ್ಬಿಸ್ಲಾ तुमसे रोज तुमसे मुलाकात होगी मेरे जानों से मेरे साथ होगी मगर कब न जाने मेरे साथ ಗಗರಿ ಹುಡುಗರು ಹೋಗ್ಯಾವ ಹೌಹಾರಿ ಬಾದಾಮಿ ಜಾತ್ರಿ ಮಾಡೋನು ಖಾತ್ರಿ ಬರಬೇಕ ನೀರಾತ್ರಿ ಬಾದಾಮಿ ಜಾತ್ರಿ ಮಾಡೋನು ಖಾತ್ರಿ ಬರಬೇಕ ನೀರಾತ್ರಿ ಅಲ್ಲ ಅವು ಯಾರು ಹುಡುಗರು ಹೋಗೇ ಬಿಟ್ಟು ನಾವು ಒಬ್ಬಕಿನಿಗೇನು ಬದಾಮಿ ಜಾತ್ರೆ ಮಾಡ್ತೀನಿ ಆನಿಲ್ಲ ನಡಿ ಹೇ ವಿಷ್ಣು ಜಲ ಹೊತ್ತು ಜಲ ಸಾಧಿಸಿದ ಜಲದಂಕ ಬಲ್ಲ ಈ ಚರಣ್ರಾಜನಿಗೆ ಒಂದು ವೀರಾದಿವೀರ ಶೂರನಂತೆ ಬಂದು ನನಗೆ ಎದುರಾಗಿ ನಿಂತು ನನ್ನ ಕೈಯಿಂದ ಹೆಣ್ಣದ ಪಾರು ಮಾಡಿದೆಯ ಬಚ್ಚ ನಾನೆಂಬರ ಸಾಕು ನರಲೋಕದ ನಡುಗಿ ಭೂಲೆಗುತ್ತಿರುವಾಗ ನನ್ನಂತೊಡನೆ ಯುದ್ಧ ಮಾಡಲೆಂದು ಹೊರದ ನಿತ್ಯ ಯಾರು ವ್ಯಾಪಿ ಇನ್ನು ಮೂರೇ ಮೂರನ ದಿನದಲ್ಲಿ ನಿನ್ನತ್ತಿಗೆಯನ್ನು ಎತ್ತಿ ತಂದು ಅವಳ ಕರ್ಣನೆಂಬ ಬೀಜ ಬಿತ್ತಿ ನಿಂದಾಟಾಗಿ ಬೆಳೆಯಲಿಲ್ಲ. ನನ್ನ ಹೆಸರು ಚರಣ್ರಾಜನೇ ಅಲ್ಲ. ಯಾಕೆ ಅವತ್ತು ಒಂದು ಹೆಂಗಸಿನ ಮುಂದೆ ಉತ್ತರ ಕುಮಾರ ಬ್ರಹ್ಮ ಕೊಚ್ಚಿಕೊಂಡಂತೆ ಕೈಯಲ್ಲಿ ಕೊಡ್ಲಿ ಹಿಡಿದು ಹಾರಾಡಿದೆಯಲ್ಲ, ನಾನಿವತ್ತು ನಿನ್ನ ಶೂಟ್ ಮಾಡಿಬಿಡಲೆ. ಏ ನಿನ್ನ ಹತ್ತಿರ ಗಂಡಸ್ತನವಿದೆಯಾ? ಶಾಂತಿಯಿಂದ ಇದ್ದರೆ ವಿಷ್ಣು, ಸತ್ಯದಿಂದ ಇದ್ದರೆ ವರ್ಧನ. ಸತ್ಯ ಶಾಂತಿ ಎಂಬುದನ್ನು ಮರೆತು ಮಾತನಾಡಿದರೆ ವಿಷ್ಣುವರ್ಧನ. ಹಾಗೇನಾದರೂ ನಾನು ವಿಷ್ಣುವರ್ಧನನಾದರೆ ನಿನ್ನ ಕೈಯನ್ನು ಕತ್ತರಿಸಿ ಕಾಲನ್ನು ತುಂಡರಿಸಿ ಕುಡಿಯುತ್ತಿರುವ ನಿನ್ನ ರಕ್ತವನ್ನು ಕುಡಿಯುವ ಸಿಂಹ
ಬೇಕಾಗುತ್ತದೆ ಈ ವಿಷ್ಣು ಸಿಂಹಾದಿಯ ಸಿಂಹ. ಲೇ ವಿಷ್ಣು, ನೀನು ಸಿಂಹಾದಿಯ ಸಿಂಹನಾದರೇನು, ಸಿಂಹನಾದರೇನು, ಅಂಥ ಸಿಂಹಗಳನ್ನೇ ಭದ್ರವಾದ ಪಂಜರದಲ್ಲಿ ಕೂಡಿ ಒತ್ತಿ ಸೀಳಿ ರಕ್ತ ಕುಡಿಯುವ ಶಕ್ತಿ ಉಂಟು ಈ ಚರಣನ ಹತ್ತಿರ. ಲೇ ಚರಣ್, ಈ ವಿಷ್ಣು ಒಂದು ಸಾರಿ ಆಹೇ ಎಂದು ಗರ್ಜಿಸಿದರೆ ಸಾಕು, ಆ ಹರನೇ ಭಯಪಟ್ಟುಕೊಳ್ಳುತ್ತಿರುವಾಗ ಖಚಿತ ನೀನೊಂದು ನರಪಿಳ್ಳೆ ನನ್ನ ನೆತ್ತರವನ್ನು ಕುಡಿಯುವವನಿಗೂ ಈ ವಿಷ್ಣು ಹೇಡಿಯಾಗಿ ನಿಂತುಕೊಂಡಿರುತ್ತಾನೆಂದು ತಿಳಿದಿರುವೆಯಾ? ನಾನೀಗಲೇ ಈ ನನ್ನ ಪರಶುರಾಮನಿಂದ ನಿನ್ನ ರುಂಡವನ್ನು ನನ್ನ ಪಾದದ ಮುಂದೆ ಕೆಳಗಿಕೊಳ್ಳುತ್ತೇನೆ. ಪಾದದ ಮೇಲೆ ಮೈಯಲ್ಲಿ ಬಿಸಿ ರಕ್ತ ಇದೆ ಎಂದು ಜಾಸ್ತಿ ನಿಗರಾಡಬೇಡ ಮಗನೇ. ಮಾತನಾಡಬೇಡ. ನಾನೆಂದರೆ ಸಾಕು ಆ ಹೊಲಕ್ಕೂ ಕೂಡ ಹೊಂದಿಕೆ ಇರುವಾಗ ನೀನು ನನ್ನ ರುಂಡವನ್ನು ತೆಗೆಯುತ್ತೇನೆಂದು ಹೊಗಳಿದೆಯಾ? ನಾನು ಈಗಲೂ ಮನಸ್ಸು ಮಾಡಿದರೆ ಸುಟ್ಟು ಭಸ್ಮ ಮಾಡುವ ಭಸ್ಮಾಸುರ ಕಣ ಈ ಭಸ್ಮಾಸುರ. ನಿನ್ನಂತ ಬಗಳುವ ನಾಯಿ ಕಚ್ಚುವುದಿಲ್ಲ ಎಂದು ಚೆನ್ನಾಗಿ ಗೊತ್ತು ಈ ವಿಷ್ಣುವಿಗೆ. ನಿನ್ನ ಹತ್ತಿರ ನನ್ನನ್ನು ಗೆಲ್ಲುತ್ತೇನೆ ಎನ್ನುವ ತಾಕತ್ತಿದ್ದರೆ ನಿನ್ನ ಕೈಯಲ್ಲಿರುವ ಆ ಪಿಸ್ತೂಲನ್ನ ಕೆಳಗೆ ಇಡು. ನನ್ನ ಕೈಯಲ್ಲಿರುವ ಈ ಕೊಡಲಿಯನ್ನ ಕೆಳಗೆ ಇಡುತ್ತೇನೆ. ಇಬ್ಬರು ಸೇರಿ ಕುಸ್ತಿ ಹಿಡಿಯೋಣ. ಅದರಲ್ಲಿ ನಾ ಸೋತರೆ ನಾ ಸಾಯುವವರೆಗೂ ನಿನ್ನ ಮನೆಯ ಜೀತದಳಾಗಿ ದುಡಿಯುತ್ತೇನೆ. ಒಂದು ವೇಳೆ ನೀ ಸೋತರೆ ನೀ ಸಾಯುವವರೆಗೂ ನನ್ನಣ್ಣನ ಪಾದ ಸೇವಕನಾಗಿ ಇರಬೇಕಾಗುತ್ತದೆ. ಗಂಡಸಾಗಿ ಬರುವೆಯಾ ಕುಸ್ತಿ ಹಿಡಿಯುವುದಕ್ಕೆ? ಕುಸ್ತಿ ಹಿಡಿಯುವುದಕ್ಕೆ ಲೇ ಹುಬ್ಬನನ ಮಗನೇ ವಿಷ್ಣು, ನಿನ್ನಂತ ಕೆಸರಿನ ಮೇಲೆ ಕಲ್ಲನ್ನು ಎಸೆದು ಮುಖಕ್ಕೆ ಸಿಡಿಸಿಕೊಳ್ಳುವ ಮೂರ್ಖನಾದಲ್ಲ. ಇಬ್ಬರು ಯುಕ್ತಿಯನ್ನು ಉಪಯೋಗಿಸಿ ಚಾಣಾಕ್ಷತನದಿಂದ ಯುದ್ಧ ಮಾಡುವನು ಈ ಚರಣ್ರ. ಕೊಡ್ಲಿಯನ್ನು ಹಿಡಿದು ಕುಬೇರನಂತ ತಿರುಗುವ ನಿನ್ನ ಕೈಗಳನ್ನು ಹೇಗೆ ಕತ್ತರಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಕೈಯನ್ನು ಹೇಳಿ, ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಒಂದು ಸಾರಿ ಮುಷ್ಟಿ ಮಾಡಿ ಹೊಡೆದರೆ ಎದುರಾಳಿ ಎದ್ದು ಬಂದಿರೋದು ಚರಿತ್ರೆಯಲ್ಲಿಯೇ ಇಲ್ಲ. ವಿಷ್ಣು
ನಿಂತ್ಕೋ. ಯಾಕೆ ಡೈಲಾಗ್ ಕಿಂಗ್ ವಿಷ್ಣುನವ್ರವ್ರ ಡೈಲಾಗ್ ಹೇಳಿ ಹೋಗುವುದಲ್ಲ ಮಗನ ತಾಕತ್ತಂದ್ರ ತಾಕತ್ತಿದ್ರ ನಿನ್ನ ಡೈಲಾಗ್ ಹೇಳಿ ನೋಡೋಣ ಅವಾಗ ಒಪ್ಕೊಳ್ತೇನು. ಹೌದಾ? ಕೇಳು ಹಾಗಾದರೆ ಈ ವಿಷ್ಣುವಿನ ಡೈಲಾಗ್ ಅನ್ನ. ಈ ಕೋಟ್ಲಿ ಸತ್ಯವಂತನ ಆಸ್ತಿ. ಈ ಕೋಟ್ಲಿಯಲ್ಲಿರುವುದು 200 ಕೋಟಿ ನ್ಯಾಯವಂತರ ಶಕ್ತಿ. ಒಂದು ಸಾರಿ ಕೊಟ್ಲಿ ಎತ್ತಿ ಕೈ ಬೀಸಿದರೆ ನಿನ್ನಂತ ದುಷ್ಟನ ರುಂಡ ಹಾರುತ್ತೆ, ಬೀಳುತ್ತೆ. ತಡೆದು ನಿಲ್ಲಿಸಿ ಪ್ರಾಣ ಕಳೆದುಕೊಳ್ಳಬೇಡ. ಬರುತ್ತೇನೆ. ಹೋಗು ಮಗನೇ ಹೋಗು. ನೀನು ಡೈಲಾಗ್ ಹೇಳಿದ ತಕ್ಷಣ ದೊಡ್ಡ ಪವಾಡ ಪುರುಷ ಪರಶುರಾಮ ಎಂದು ತಿಳಿದುಕೊಂಡೆಯಾ? ನನ್ನದೇ ಆದ ಡೈಲಾಗ್ ಹೇಳ್ತೀನಿ ಕೇಳು ನೀನು ಮಗನೇ. ಮೈಸೂರಿಗೆ ಹೋದ್ರೆ ಸಿಂಹ ಪರಂಪರೆ ಅನ್ನುತ್ತಾರೆ. ಚಿತ್ರದುರ್ಗಕ್ಕೆ ಹೋದ್ರೆ ಚಿರತೆ ವಂಶ ಅನ್ನುತ್ತಾರೆ. ಆದರೆ ಈ ಕಾಬಾರಕ್ಕೆ ಬಂದ್ರೆ ನಮ್ಮನ್ನ ಹುಳ ಅನ್ನುತ್ತಾರೆ. ಇನ್ನು 3 ದಿನದಲ್ಲಿ ನಮ್ಮ ಪಟೇಲರು ನಿಮ್ಮ ಮನೆಗೆ ಕಳಿಸಿ ನಿಮ್ಮನ್ನು ಒಟ್ಟು ಹೊರ ಹಾಕದಿದ್ದರೆ ಚರಣ್ ಪಾಟೀಲರೇ ಅಲ್ಲ.